ಇದು ಮತ್ತೊಂದು ಕೇರಳ ಸ್ಟೋರಿ. ಹಾಗಂತ ಇದ್ಯಾವುದೋ ಅಜೆಂಡಾ ಕ್ರೈಮ್ ಎಪಿಸೋಡ್ ಅಲ್ಲ, ಬದಲಿಗೆ ಇದೊಂದು ಸತ್ಯ ಘಟನೆ. ಅಮೆರಿಕಾದಲ್ಲಿದ್ದ ಒಬ್ಬ NRI ಕೇರಳಗೆ ಬಂದು ಭೀಕರವಾಗಿ ಕೊಲೆಯಾದ ಕಥೆ. ಪತ್ನಿ ಮತ್ತು 3 ಮಕ್ಕಳ ಜೊತೆ ವಿದೇಶದಲ್ಲೇ ಇದ್ದ ಈತ ಕೇರಳಗೆ ಯಾಕೆ ಬಂದ್ರು? ಇಲ್ಲಿ ಮಗ ಮತ್ತು ಸೊಸೆ ಜೊತೆಗೆ ವಾಸಿಸ್ತಾ ಇದ್ದ ಇವರನ್ನ ಕೊಂದಿದ್ದು ಯಾರು? ಕೊಲೆಗಾರರು ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದು ಹೇಗೆ? ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ಜೈಲಲ್ಲಿದ್ದ ಕೊಲೆಗಾರ ಅತಿ ಹೆಚ್ಚು ಬಾರಿ ಪೆರೋಲ್ ಮೇಲೆ ಆಚೆ ಬಂದಿದ್ದ. ಕೊನೆಗೆ ಸನ್ನಡತೆ ಆಧಾರದಲ್ಲಿ ಬಿಡುಗಡೆಯಾಗಿ ಸ್ವಚ್ಛಂದ ಲೈಫ್ ಲೀಡ್ ಮಾಡ್ತಿದ್ದಾರೆ. ಹಾಗಾದರೆ ಏನಿದು ಸ್ಟೋರಿ? ಈ ಬಗ್ಗೆ ನಮ್ಮ ಇವತ್ತಿನ ಎಪಿಸೋಡ್ನಲ್ಲಿ ಹೇಳ್ತೀವಿ. ನಾನು ಸಮೀನಾ. ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿ ಸ್ಟಾರ್ಟ್ ಆಗೋದು ಕೇರಳದಿಂದ. ಇಲ್ಲಿನ ಚೆಂಗನ್ನೂರ್ನ ಅಲಾಪೂಜಾದ ಚೆರಿಯ ನಾಡುವಿನ ಕರ್ಣವರ್ ವಿಲ್ಲಾದಲ್ಲಿ ಒಬ್ಬ ಮಹಿಳೆ ಕೆಲಸ ಮಾಡ್ತಾ ಇದ್ಲು. ಲಕ್ಷ್ಮಿ ತನ್ನ ಗಂಡನ ಜೊತೆ ಆ ವಿಲ್ಲಾದ ಕಾಂಪೌಂಡ್ನಲ್ಲೇ ಒಂದು ಚಿಕ್ಕ ಔಟ್ ಹೌಸ್ನಲ್ಲಿ ಇರ್ತಾ ಇದ್ರು. ಅವತ್ತು 8 ನವೆಂಬರ್ 2009. ಎಂದಿನಂತೆ ಲಕ್ಷ್ಮಿ ತನ್ನ ಮನೆಯ ಕೆಲಸ ಮುಗಿಸ್ಕೊಂಡು ವಿಲ್ಲಾ ಒಳಗಡೆ ಬರ್ತಾರೆ. ಮನೆ ಹತ್ರಕ್ಕೆ ಬಂದ ಲಕ್ಷ್ಮಿಗೆ ಯಾಕೋ ಕಸಿವಿಸಿ ಫೀಲ್ ಆಗಿತ್ತು. ಪ್ರತಿದಿನ ಬಂದು ವಿಲ್ಲಾದ ಡೋರ್ ಬೆಲ್ ಪ್ರೆಸ್ ಮಾಡ್ತಾ ಇದ್ರು. ಮನೆಯ ಸೊಸೆ ಬಾಗಿಲು ಓಪನ್ ಮಾಡ್ತಾ ಇದ್ರು. ಆದರೆ ಆ ದಿನ ಮಾತ್ರ ಡೋರ್ ಓಪನ್ ಆಗೇ ಇತ್ತು. ಅಂದಹಾಗೆ ಈ ವಿಲ್ಲಾದಲ್ಲಿ 66 ವರ್ಷದ ಭಾಸ್ಕರ್ ಕರ್ಣವರ್ ತನ್ನ ಮಗ ಬಿನ್ನು ಪೀಟರ್ ಕರ್ಣವರ್ ಮತ್ತು ಸೊಸೆ ಶೆರಿನ್ ಕರ್ಣವರ್ ಜೊತೆ ವಾಸಿಸ್ತಾ ಇದ್ರು. ಇನ್ಫ್ಯಾಕ್ಟ್ ಭಾಸ್ಕರ್ ಒಬ್ಬ NRI. ಅವರು ಅಮೆರಿಕಾದಲ್ಲಿ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಇಲ್ಲೇ ಕೇರಳದಲ್ಲಿ ಮಗ ಮತ್ತು ಸೊಸೆ ಜೊತೆ ನೆಲೆಸಿದ್ರು. ಅವತ್ತು ವಿಲ್ಲಾಗೆ ಬಂದ ಲಕ್ಷ್ಮಿ ಬಾಗಿಲು ಓಪನ್ ಇರೋದು ನೋಡಿ ಬಹುಶಃ ಭಾಸ್ಕರ್ ಅಂಕಲ್ ಬೇಗ ಎದ್ದು ವಾಕ್ ಹೋಗಿರಬಹುದು, ಡೋರ್ ಹಾಕೋಕೆ ಮರ್ತಿರ್ಬೇಕು ಅಂದ್ಕೊಳ್ತಾರೆ. ಸರಿ ಅಂತ ಮನೆ ಒಳಗಡೆ ಹೋಗ್ತಾರೆ. ಕಿಚನ್ ಹತ್ರ ಇನ್ನೊಂದು ಬಾಗಿಲು ಇತ್ತು, ಅದೂ ಕೂಡ ಓಪನ್ ಇತ್ತು. ಈಗ ಲಕ್ಷ್ಮಿಗೆ ಸಣ್ಣದಾಗಿ ಸಂಶಯ ಬಂದಿತ್ತು. ಯಾಕಂದರೆ ಸಾಮಾನ್ಯವಾಗಿ ಈ ಬಾಗಿಲು ಯಾವತ್ತೂ ಯಾರೂ ಓಪನ್ ಮಾಡಲ್ಲ. ಇವತ್ಯಾರು ಈ ಹಿಂದಿನ ಬಾಗಿಲು ಓಪನ್ ಮಾಡಿರಬಹುದು ಅಂತ ಯೋಚಿಸ್ತಾರೆ. ಹಾಗೆ ಯೋಚನೆ ಮಾಡ್ತಿದ್ದ ಲಕ್ಷ್ಮಿ ಮೂಗಿಗೆ ಏನೋ ಘಾಟು ರಾಚುತ್ತೆ. ಆ ಘಾಟು ಎಷ್ಟಿತ್ತು ಅಂದರೆ ಸ್ವಲ್ಪ ಹೊತ್ತಲ್ಲೇ ಲಕ್ಷ್ಮಿ ಮೂಗು ಉರಿಯೋಕೆ ಸ್ಟಾರ್ಟ್ ಆಗಿತ್ತು. ಇನ್ನೂ ಸ್ವಲ್ಪ ಮನೆಯ ಒಳಗಡೆ ಹೋಗ್ತಾ ಇದ್ದಂತೆ ಆ ವಾಸನೆ ಜಾಸ್ತಿ ಆಗಿತ್ತು. ಈಗ ಅವಳ ಮೂಗಿನ ಜೊತೆಗೆ ಕಣ್ಣು ಉರಿಯೋಕೆ ಆರಂಭಿಸಿತ್ತು. ಏನಿದು ಘಾಟು ಅಂತ ನೋಡ್ತಾ ಇರುವಾಗಲೇ ಅವಳ ದೃಷ್ಟಿ ನೆಲದ ಮೇಲೆ ನೆಟ್ಟಿತ್ತು. ಅಲ್ಲಿ ಫ್ಲೋರ್ ಮೇಲೆ ಖಾರದ ಪುಡಿ ಹರಡ್ಕೊಂಡಿತ್ತು. ಇಲ್ಲಿ ಏನೋ ಸಮಸ್ಯೆ ಆಗಿದೆ ಅಂದ್ಕೊಂಡು ತನ್ನ ಸೆರಗಿನಿಂದ ಮೂಗು ಮುಚ್ಕೊಂಡೆ ಖಾರದ ಪುಡಿ ಎಲ್ಲೆಲ್ಲಿ ಚೆಲ್ಲಿದೆ ಅಂತ ನೋಡ್ಕೊಂಡು ಹೋಗ್ತಾಳೆ. ಕಿಚನ್ನಿಂದ ಡೈನಿಂಗ್ ಹಾಲ್ವರೆಗೂ ಖಾರದ ಪುಡಿ ಚೆಲ್ಲಿತ್ತು. ಅದು ಭಾಸ್ಕರ್ ಅವರ ರೂಮ್ ತನಕವೂ ಹರಡಿತ್ತು. ಭಾಸ್ಕರ್ ಅಂಕಲ್ ರಾತ್ರಿ ನಿದ್ರೆಯಲ್ಲಿ ಎದ್ದು ಕಿಚನ್ನಲ್ಲಿ ಏನಾದರೂ ಹುಡುಕುವಾಗ ಈ ಖಾರದ ಪುಡಿಯ ಬಾಟಲ್ ಚೆಲ್ಲಿದ್ರಾ ಅಂತ ಲಕ್ಷ್ಮಿ ಮನಸ್ಸಿಗೆ ಬರುತ್ತೆ. ಯಾವುದಕ್ಕೂ ಇರಲಿ ನೋಡೋಣ ಅಂತ ಭಾಸ್ಕರ್ ಅವರ ರೂಮ್ ಹತ್ರ ಬಂದು ನೋಡ್ತಾಳೆ. ಅವರ ರೂಮ್ ಬಾಗಿಲು ಕೂಡ ಸ್ವಲ್ಪ ಓಪನ್ ಇತ್ತು. ಬಾಗಿಲ ಸಂದಿಯಿಂದ ನೋಡಿದಾಗ ಭಾಸ್ಕರ್ ಅವರು ಬೆಡ್ ಮೇಲೆ ಮಲಗಿದಂತೆ ಭಾಸವಾಗಿತ್ತು. ಅವರ ಕಾಲುಗಳು ಮಾತ್ರ ಕಾಣಿಸ್ತಾ ಇದ್ವು. ಅಂಕಲ್ ಅಂತ ಮಾತಾಡ್ತಾನೆ ಲಕ್ಷ್ಮಿ ಬೆಡ್ರೂಮ್ ಒಳಗಡೆ ಹೋಗಿ ನೋಡ್ತಾಳೆ. ಬೆಡ್ ಮೇಲೆ ಭಾಸ್ಕರ್ ಇನ್ನೂ ಮಲಗಿದ್ರು. ಆದರೆ ರೂಮಲ್ಲಿನ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಅದನ್ನು ನೋಡಿದ ಎಂಥವರಿಗೂ ಇಲ್ಲಿ ರಾತ್ರಿ ಏನೋ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಭಾಸ್ಕರ್ ಅವರ ಮೇಲೆಯೂ ಖಾರದ ಪುಡಿ ಬಿದ್ದಿತ್ತು. ಲಕ್ಷ್ಮಿ ಹತ್ರ ಹೋಗಿ ನೋಡ್ತಾಳೆ. ಭಾಸ್ಕರ್ ಅವರ 2 ಕಣ್ಣುಗಳು ತೆರೆದಿದ್ವು. ನಿಜಕ್ಕೂ ಲಕ್ಷ್ಮಿ ಧೈರ್ಯ ಮೆಚ್ಚಬೇಕು. ಇಷ್ಟೆಲ್ಲ ನೋಡಿದ್ರು ಸ್ವಲ್ಪವೂ ವಿಚಲಿತಳಾಗದೆ ಅಂಕಲ್ ಏನಾಯ್ತು, ಯಾಕೆ ಹೀಗೆ ನೋಡ್ತಾ ಇದ್ದೀರಾ ಅಂತ ಮಾತಾಡಿಸೋ ಪ್ರಯತ್ನ ಮಾಡ್ತಾಳೆ. ಆದರೆ ಭಾಸ್ಕರ್ ಅವರಿಂದ ಏನೂ ರೆಸ್ಪಾನ್ಸ್ ಇರಲಿಲ್ಲ. ಅಲ್ಲಿಗೆ ಲಕ್ಷ್ಮಿಗೆ ಸಿಚುವೇಶನ್ ಅರ್ಥ ಆಗಿತ್ತು. ಅಕ್ಕ ಬೇಗ ಬನ್ನಿ, ಭಾಸ್ಕರ್ ಅಂಕಲ್ಗೆ ಏನಾಗಿದೆ ನೋಡಿ ಅಂತ ಕೂಗೋಕೆ ಶುರು ಮಾಡ್ತಾಳೆ. ಲಕ್ಷ್ಮಿ ಕಿರ್ಚೋದನ್ನ ಕೇಳಿ ಅವಳ ಗಂಡ ಮತ್ತು ಭಾಸ್ಕರ್ ಅವರ ಡ್ರೈವರ್ ಅನಿಲ್ ಮನೆಯೊಳಗಡೆ ಓಡಿ ಬರ್ತಾರೆ. ಆ ಮನೆಯ ಗ್ರೌಂಡ್ ಫ್ಲೋರ್ನಲ್ಲಿ ಭಾಸ್ಕರ್ ಅವರ ರೂಮ್ ಇತ್ತು. ಇವರ ಮಗ ಮತ್ತು ಸೊಸೆ ಫಸ್ಟ್ ಫ್ಲೋರ್ನ ರೂಮಲ್ಲಿ ಮಲಗ್ತಾ ಇದ್ರು. ಅವರಿಗೆ 4 ವರ್ಷದ ಮಗು ಕೂಡ ಇತ್ತು. ಲಕ್ಷ್ಮಿ ಕಿರ್ಚಾಟ ಕೇಳಿ ಸೊಸೆ ಶೆರಿನ್ ಒಂದೇ ಸಮ ಮೆಟ್ಟಿಲಿಳಿದು ಬರ್ತಾರೆ. ಏನಾಯ್ತು ಲಕ್ಷ್ಮಿ, ಯಾಕೆ ಕಿರ್ಚಾಡ್ತಾ ಇದ್ಯಾ ಅಂತ ಕೇಳ್ತಾರೆ. ಅಕ್ಕ ಅಲ್ಲಿ ನೋಡಿ, ಭಾಸ್ಕರ್ ಅಂಕಲ್ ಮೈ ಮೇಲೆಲ್ಲ ಖಾರದ ಪುಡಿ ಬಿದ್ದಿದೆ. ಅವರನ್ನ ಮಾತಾಡಿಸಿದ್ರು ಅವರು ರೆಸ್ಪಾನ್ಸ್ ಮಾಡ್ತಿಲ್ಲ, ಅಲ್ಲಾಡ್ತಿಲ್ಲ ಅಂತ ಅಳ್ತಾ ಹೇಳ್ತಾಳೆ. ಅಲ್ಲಿನ ದೃಶ್ಯ ನೋಡಿ ಶೆರಿನ್ ಕೂಡ ದಂಗಾಗಿ ಹೋಗ್ತಾರೆ. ಅವರ ಕೈಕಾಲುಗಳೆಲ್ಲ ನಡುಗ್ತಾ ಇದ್ವು. ಡ್ರೈವರ್ ಅನಿಲ್ ಕೂಡಲೇ ಹೊರಗಡೆ ಓಡ್ ಹೋಗಿ ಮನೆ ಪಕ್ಕನೇ ಇರ್ತಾ ಇದ್ದ ಭಾಸ್ಕರ್ ಅವರ ಫ್ರೆಂಡ್ ಅನಿಲ್ ಕುಮಾರ್ರನ್ನ ಕರ್ಕೊಂಡು ಬರ್ತಾರೆ.
ಅನಿಲ್ ಕುಮಾರ್ ಕೂಡಲೇ ಡಾಕ್ಟರ್ಗೆ ಫೋನ್ ಮಾಡ್ತಾರೆ. ಆಗ ಟೈಮ್ ಬೆಳಗ್ಗೆ 7:30 ಆಗಿತ್ತು. ಡಾಕ್ಟರ್ ಮನೆಗೆ ಬರ್ತಾರೆ. ಭಾಸ್ಕರನ್ನ ತಪಾಸಣೆ ಮಾಡಿ ಐ ಆಮ್ ಸಾರಿ, ಭಾಸ್ಕರ್ ಇನ್ನಿಲ್ಲ, ಅವರು ಸತ್ತು ತುಂಬ ಹೊತ್ತಾಗಿದೆ ಅಂತಾರೆ. ಅಂದರೆ ರಾತ್ರಿ ಊಟ ಮಾಡಿಕೊಂಡು ಮಲಗಿದ್ದ ಭಾಸ್ಕರ್ ಬೆಳಗಾಗುವಷ್ಟರಲ್ಲಿ ಸತ್ತು ಹೋಗಿದ್ರು. ಅದು ಅನುಮಾನಾಸ್ಪದ ರೀತಿಯಲ್ಲಿ. ಹಾಗಾದರೆ ಅವತ್ತು ರಾತ್ರಿ ಮನೆಯಲ್ಲಿ ಏನಾಗಿತ್ತು? ಇದು ಕಳ್ಳರ ಕೆಲಸನಾ? ಇಲ್ಲಿಂದ ಒಂದು ಭಯಾನಕ ಮೋಸದ ಜಾಲ ಬಿಚ್ಚಿಕೊಳ್ಳುವುದರಲ್ಲಿತ್ತು. ಮನೆಯವರು ರೂಮ್ ಚೆಕ್ ಮಾಡ್ತಾರೆ. ಅಲ್ಲಿ ಕೆಲ ವಸ್ತುಗಳು ಮಿಸ್ಸಿಂಗ್ ಆಗಿದ್ವು. ಭಾಸ್ಕರ್ ಯಾವಾಗಲೂ ಕತ್ತಲ್ಲಿ ಚಿನ್ನದ ರುದ್ರಾಕ್ಷಿ ಮಾಲೆ ಹಾಕ್ತಾ ಇದ್ರು, ಅದು ಕೂಡ ಮಿಸ್ಸಿಂಗ್ ಇತ್ತು. ಭಾಸ್ಕರ್ ಫ್ರೆಂಡ್ ಅನಿಲ್ ಕುಮಾರ್ 9 ಗಂಟೆ ಸುಮಾರಿಗೆ ಚೆಂಗನೂರ್ನ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಎಲ್ಲ ವಿಷಯ ಡೀಟೇಲ್ ಆಗಿ ಹೇಳ್ತಾರೆ. ಪೊಲೀಸರು ಕೂಡಲೇ ಅನಿಲ್ ಅವರನ್ನು ಕರ್ಕೊಂಡು ಭಾಸ್ಕರ್ ಮನೆಗೆ ಬರ್ತಾರೆ. ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್, ಫೊರೆನ್ಸಿಕ್ ಟೀಮ್ ಕೂಡ ಮನೆಗೆ ಬರುತ್ತೆ. ರೂಮ್ ಪರಿಶೀಲನೆ ಮಾಡ್ತಾರೆ. ಮೇಲ್ನೋಟಕ್ಕೆ ಯಾರೋ ದರೋಡೆಕೋರರ ಕೃತ್ಯ ಅನಿಸಿತ್ತು. ಕಳ್ಳತನ ಮಾಡುವಾಗ ಭಾಸ್ಕರ್ ನಿದ್ದೆಯಿಂದ ಎದ್ದಿರಬಹುದು. ಆಗ ದರೋಡೆಕೋರರು ಭಾಸ್ಕರ್ ಅವರ ಮೇಲೆ ಖಾರದ ಪುಡಿ ಎರಚಿ ಅವರನ್ನು ಕೊಂದಿರಬೇಕು. ಯಾವುದೇ ಕ್ಲೂ ಸಿಗದೇ ಇರಲಿ ಅಂತ ಎಲ್ಲ ಕಡೆ ಖಾರದ ಪುಡಿ ಎರಚಿ ಪರಾರಿ ಆಗಿರಬಹುದು ಅಂತ ಅಂದಾಜಿಸ್ತಾರೆ. ಆದರೂ ಡೋರ್ ಮೇಲೆ ಇದ್ದ ಕೆಲವು ಥಂಬ್ ಇಂಪ್ರೆಷನ್ಗಳನ್ನು ಕಲೆಕ್ಟ್ ಮಾಡ್ಕೋತಾರೆ. ಎಲ್ಲವನ್ನ ಲ್ಯಾಬ್ಗೆ ಕಳಿಸ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ, ಕೇರಳ ಪೊಲೀಸರು ಯಾವುದೇ ಕೇಸ್ನ ಅಷ್ಟು ಈಸಿಯಾಗಿ ತಗೊಳ್ಳಲ್ಲ. ಕೇಸ್ನ ಬುಡಕ್ಕೆ ಕೈ ಹಾಕಿ ಸಾಲ್ವ್ ಮಾಡ್ತಾರೆ. ಇಲ್ಲೂ ಕೂಡ ಕೇರಳ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ತನಿಖೆಗಿಳಿತಾರೆ. ಬಹುಶಃ ಇದು ದರೋಡೆಕೋರರ ಕೆಲಸವೇ ಆಗಿದ್ರೆ ಭಾಸ್ಕರ್ ನಿದ್ದೆಯಿಂದ ಎದ್ದು ರಿಟಾಲಿಯೇಟ್ ಮಾಡಿದರೆ ಅವರ ಸೌಂಡ್ ಫಸ್ಟ್ ಫ್ಲೋರ್ನ ರೂಮಲ್ಲಿ ಮಲಗಿದ್ದವರಿಗೆ ಕೇಳಿಸಿಲ್ವಾ ಅಥವಾ ಔಟ್ ಹೌಸ್ನಲ್ಲಿದ್ದವರಿಗೂ ಕೇಳಿಸಿಲ್ವಾ ಅಂತ ಅನುಮಾನ ಪಡ್ತಾರೆ. ಬೇರೆ ಬೇರೆ ಆ್ಯಂಗಲ್ನಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಅವರ ಅನುಮಾನ ನಿಜ ಆಗಿತ್ತು. ಇದು ದರೋಡೆಕೋರರ ಕೆಲಸ ಆಗಿರಲಿಲ್ಲ. ಹಾಗಿದ್ರೆ ಮತ್ತಾರು ಮಾಡಿದ್ದು? ಕೇಸ್ ಮುಂದುವರಿಸೋಕೆ ಮೊದಲು ಭಾಸ್ಕರ್ ಕರ್ಣವರ್ ಅವರ ಬಗ್ಗೆ ಹೇಳ್ತೀವಿ ನೋಡಿ. ಭಾಸ್ಕರ್ ಕರ್ಣವರ್ ಬೇಸಿಕಲ್ಲಿ ಕೇರಳದವರೇ. ಇಲ್ಲಿನ ಅಳಪೂಜಾ ಜಿಲ್ಲೆಯ ಚೆಂಗನೂರು ಇವರ ಹುಟ್ಟೂರು. ಇವರದ್ದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ. ಕಷ್ಟಪಟ್ಟು ಓದಿ ಇಂಜಿನಿಯರಿಂಗ್ ಮಾಡ್ತಾರೆ. ಒಳ್ಳೆ ಕೆಲಸವೂ ಸಿಗುತ್ತೆ. ಮನೆಯವರು ಒಂದೊಳ್ಳೆ ಸಂಬಂಧ ನೋಡಿ ಭಾಸ್ಕರ್ಗೆ ಮದುವೆ ಮಾಡ್ತಾರೆ. ಭಾಸ್ಕರ್ ಅವರ ಮನದನ್ನೆಯಾಗಿ ಬಂದವರೇ ಶಾಂತ ಮತ್ತು ಭಾಸ್ಕರ್ ಅವರದ್ದು ಮೇಡ್ ಫಾರ್ ಈಚ್ ಅದರ್ ಜೋಡಿ. ಈ ದಂಪತಿಗೆ ಮುದ್ದಾದ 2 ಮಕ್ಕಳು ಆಗ್ತವೆ. ಒಂದು ಗಂಡು, ಒಂದು ಹೆಣ್ಣು. ಮಗನ ಹೆಸರು ಬಿಜ್ಜು ಮತ್ತು ಮಗಳು ಬಿಟ್ಸಿ. ಎಂಜಿನಿಯರ್ ಆಗಿದ್ದ ಭಾಸ್ಕರ್ಗೆ ಅಮೆರಿಕಾದಲ್ಲಿ ಜಾಬ್ ಸಿಕ್ಕಿತ್ತು. ಆದರೆ ಭಾಸ್ಕರ್ ಒಬ್ಬರೇ ಅಮೆರಿಕಾಗೆ ಹೋಗ್ತಾರೆ. ಹೆಂಡತಿ ಮತ್ತು ಮಕ್ಕಳು ಇಲ್ಲೇ ಭಾರತದಲ್ಲೇ ಇದ್ರು. ಪ್ರತಿ ವರ್ಷ ಹೆಂಡತಿ ಮಕ್ಕಳನ್ನ ನೋಡೋಕೆ ಭಾರತಕ್ಕೆ ಬರ್ತಾ ಇದ್ರು. ಎಲ್ಲವೂ ಚೆನ್ನಾಗೇ ಸಾಗಿತ್ತು. ಕೆಲವು ವರ್ಷಗಳ ನಂತರ ಇವರಿಗೆ 3ನೇ ಮಗು ಆಗುತ್ತೆ, ಗಂಡು ಮಗು. ಅದಕ್ಕೆ ಬಿನ್ನು ಪೀಟರ್ ಅಂತ ನಾಮಕರಣ ಮಾಡ್ತಾರೆ. ಆದರೆ ಆ ಮಗು ವಿಶೇಷ ಚೇತನ ಮಗುವಾಗಿತ್ತು. ಇದರಿಂದ ಭಾಸ್ಕರ್ ಮತ್ತು ಶಾಂತ ಅವರ ಮನಸ್ಸಿಗೆ ತುಂಬಾ ನೋವಾಗಿತ್ತು. ಬಟ್ ದೇವರು ಕೊಟ್ಟಿರೋ ಮಗು, ನಾವು ಪ್ರೀತಿಯಿಂದ ಸಾಕಲೇಬೇಕು ಅಂತ ಬಿನ್ನು ನನ್ನ ಎಕ್ಸ್ಟ್ರಾ ಕೇರ್ ತಗೊಂಡು ನೋಡ್ಕೋತಾ ಇದ್ರು. ಬಿಜ್ಜು ಮತ್ತು ಬಿಟ್ಸಿ ತುಂಬಾ ಚೆನ್ನಾಗಿ ಓದ್ತಾ ಇದ್ರು. ತನ್ನ 3 ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು, ಅವರ ಭವಿಷ್ಯ ಉಜ್ವಲವಾಗಿಸಬೇಕು ಅಂತ ಭಾಸ್ಕರ್ ಕಷ್ಟಪಟ್ಟು ದುಡಿತಾ ಇದ್ರು. ಇತ್ತ ಶಾಂತ ಕೂಡ ಮಕ್ಕಳನ್ನ ಚೆನ್ನಾಗಿ ಆರೈಕೆ ಮಾಡ್ತಾ ಇದ್ರು. ಹೀಗಿರುವಾಗ ಭಾಸ್ಕರ್ ಸುಮಾರು 10 ವರ್ಷ ಅಮೆರಿಕಾದಲ್ಲೇ ಕೆಲಸ ಮಾಡಿ ಭಾರತಕ್ಕೆ ವಾಪಸ್ ಬಂದಿದ್ರು. ಅಲ್ಲಿ ದುಡಿದು ಕೂಡಿಟ್ಟ ಹಣದಲ್ಲೇ ಇಲ್ಲೊಂದು ದೊಡ್ಡ ವಿಲ್ಲಾ ತಗೊಂಡು ತನ್ನ ಕನಸಿನ ಅರಮನೆ ಮಾಡಿದ್ರು. ಸ್ವಲ್ಪ ದಿನ ಇಲ್ಲೇ ವಾಸವಿದ್ದು ಮತ್ತೆ ಅಮೆರಿಕಾಗೆ ರಿಟರ್ನ್ ಹೋಗಿದ್ರು. ಬಿಜು ಮತ್ತು ಬಿಟ್ಸಿ ದೊಡ್ಡವರಾದ್ಮೇಲೆ US-ನಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ. ಅವರಿಬ್ರು ಅಲ್ಲೇ ಕೆಲಸ ಹುಡುಕಿ ಅಲ್ಲೇ ಜೀವನ ಕಟ್ಕೊಂಡಿದ್ರು. ಆದರೆ ಬಿನ್ನು ಮಾತ್ರ ಅಮ್ಮನ ಜೊತೆ ಭಾರತದಲ್ಲೇ ಇದ್ದ. ಅವನು ಫಿಸಿಕಲಿ ಚಾಲೆಂಜ್ ಆಗಿದ್ರಿಂದ ಅಮ್ಮನ ಆರೈಕೆಯಲ್ಲೇ ಬೆಳೀತಿದ್ದ. 2 ಮಕ್ಕಳು ಹೇಗೋ US-ನಲ್ಲಿ ಸೆಟ್ಲ್ ಆದ್ರು. ಆದರೆ ಭಾಸ್ಕರ್ ಮತ್ತು ಶಾಂತಾಗೆ ಕಿರಿಮಗನದ್ದೇ ಚಿಂತೆಯಾಗಿತ್ತು. ಹೀಗಿರುವಾಗ ಬಿನ್ನೂಗೂ ಒಂದು ಮದುವೆ ಮಾಡಬೇಕು ಅಂತ ಆಸೆ ಪಡ್ತಾರೆ. ಆದರೆ ದೈಹಿಕವಾಗಿ ಸಮಸ್ಯೆ ಇದ್ದ ಹುಡುಗನನ್ನ ಯಾರು ಮದುವೆ ಆಗ್ತಾರೆ? ಈ ಚಿಂತೆ ಅಪ್ಪ ಅಮ್ಮನಿಗೆ ಬಹುವಾಗಿ ಕಾಡ್ತಿತ್ತು. ಅದರ ಜೊತೆಗೆ ಇವನನ್ನ ಹೀಗೆ ನಾವು ಎಷ್ಟು ದಿನ ಅಂತ ನೋಡ್ಕೊಳ್ಳೋಕೆ ಸಾಧ್ಯ? ನಾವು ಹೋದ್ಮೇಲೆ ಬಿನ್ನೂಗೆ ಯಾರು ದಿಕ್ಕು ಅಂತ ಅವನ ಫ್ಯೂಚರ್ ಬಗ್ಗೆ ಚಿಂತಿತರಾಗಿದ್ರು. ಆದರೂ ಅವನ ಮದುವೆಗೆ ಪ್ರಯತ್ನ ಮುಂದುವರಿಸ್ತಾರೆ. ಒಂದಿನ ಹೀಗೆ ಪರಿಚಯದವರ ಜೊತೆ ಮಾತಾಡ್ತಾ ಇರುವಾಗ ನನಗೆ ಗೊತ್ತಿರೋ ಒಂದು ಹುಡುಗಿ ಇದ್ದಾಳೆ, ಆದರೆ ಅವರು ತುಂಬ ಬಡವರು, ನೀವು ಹ್ಞೂ ಅಂದರೆ ನಮ್ಮ ಬಿನ್ನು ಬಗ್ಗೆ ಮಾತಾಡ್ತೀನಿ ಅಂತಾರೆ. ಅದಕ್ಕೆ ಭಾಸ್ಕರ್ ಮತ್ತು ಶಾಂತ ದಯವಿಟ್ಟು ಮಾತಾಡಿ ನೋಡಿ, ಆದರೆ ಅವ್ರ ಹತ್ರ ಬಿನ್ನು ಬಗ್ಗೆ ಏನೂ ಮುಚ್ಚಿಡಬೇಡಿ, ಎಲ್ಲ ನಿಜ ಹೇಳಿ. ಅವರು ಒಪ್ಕೊಂಡ್ರೆ ನಮಗೇನೂ ಪ್ರಾಬ್ಲಮ್ ಇಲ್ಲ, ಬಡವರಾಗಿದ್ದರೂ ನಮಗೆ ತೊಂದರೆ ಇಲ್ಲ, ಬಿನ್ನೂನ ಮನೆಯನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಂತಾರೆ.
ಹುಡುಗಿ ಮನೆಯವರಿಗೆ ಈ ಬಗ್ಗೆ ಹೇಳಿದಾಗ ಸರಿ ಒಮ್ಮೆ ಬಂದು ಹೆಣ್ಣು ನೋಡ್ಲಿ ಅಂತಾರೆ. ಭಾಸ್ಕರ್ ಮತ್ತು ಶಾಂತ ಬಿನ್ನೂನ ಕರ್ಕೊಂಡು ಹುಡುಗಿ ಮನೆಗೆ ಹೋಗ್ತಾರೆ. ಹುಡುಗಿ ನೋಡೋಕೆ ತುಂಬಾ ಚೆನ್ನಾಗಿದ್ಲು. ಅವಳ ಹೆಸರು ಶೆರಿನ್. ಭಾಸ್ಕರ್ ಮಗನ ಬಗ್ಗೆ ಎಲ್ಲ ವಿಷಯ ಹೇಳ್ತಾರೆ. ಹುಡುಗಿಯನ್ನ ಕೂರಿಸ್ಕೊಂಡು ಮಗನ ಕಂಡೀಷನ್ ಬಗ್ಗೆ ಏನೂ ಮುಚ್ಚಿಡದೆ ಎಲ್ಲ ಹೇಳ್ತಾರೆ. ಆಶ್ಚರ್ಯ ಅಂದರೆ ಶೆರಿನ್, ಅಂಕಲ್ ನನಗೆ ಬಿನ್ನು ಇಷ್ಟ ಆಗಿದ್ದಾರೆ, ನಾನು ಅವರನ್ನು ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾಳೆ. ಭಾಸ್ಕರ್ ಮತ್ತು ಶಾಂತಾಗೆ ಖುಷಿಯಾಗಿತ್ತು. ಹೇಗೂ ಹುಡುಗಿ ಒಪ್ಪಿದ್ದಾಳೆ, ಅವಳು ಬಡ ಕುಟುಂಬದವಳು, ನಮ್ಮ ಮಗನನ್ನ ಮನೆಯನ್ನ ನಿಭಾಯಿಸ್ಕೊಂಡು ಹೋಗ್ತಾಳೆ ಅಂತ ನೆಮ್ಮದಿಯಾಗಿದ್ರು. ನಮ್ಮ ದೊಡ್ಡ ಜವಾಬ್ದಾರಿ ಕೊನೆ ಆಯ್ತಲ್ಲ ಅಂತ ಖುಷಿಯಾಗಿದ್ರು. 2001ರಲ್ಲಿ ಬಿನ್ನು ಮತ್ತು ಶೆರಿನ್ ಮದುವೆ ಮಾಡ್ತಾರೆ. ಶೆರಿನ್ ಮನೆಯವರ ಜೊತೆ ಬೇಗ ಮಿಂಗಲ್ ಆಗಿದ್ಲು. ತನ್ನ ಗಂಡ ಬಿನ್ನು ಬಗ್ಗೆ ತುಂಬಾ ಕೇರ್ ಮಾಡ್ತಾ ಇದ್ಲು. ಭಾಸ್ಕರ್, ಶಾಂತ ಮತ್ತು ಮಗ ಸೊಸೆ ಹ್ಯಾಪಿ ಫ್ಯಾಮಿಲಿ. ಮದುವೆ ಟೈಮಲ್ಲಿ ಭಾಸ್ಕರ್ ಶೆರಿನ್ಗೆ ಒಂದು ಪ್ರಾಮಿಸ್ ಮಾಡಿದ್ರು. ಅದೇನಂದ್ರೆ, ಮದುವೆ ಆದಮೇಲೆ ನಾನು ನಿಮ್ಮಿಬ್ಬರನ್ನ ಅಮೇರಿಕಾಗೆ ಕರ್ಕೊಂಡು ಹೋಗ್ತೀನಿ ಅಂತ. ಮದುವೆಯಾಗಿ ಕೆಲವು ದಿನಗಳಲ್ಲೇ ಶೆರಿನ್ ವೀಸಾ ಎಲ್ಲ ಮಾಡಿಸಿ ಮಗ ಸೊಸೆಯನ್ನ US ಗೆ ಕರ್ಕೊಂಡು ಹೋಗ್ತಾರೆ. ಭಾಸ್ಕರ್ ಮತ್ತೆ ಅಲ್ಲಿ ಕೆಲಸಕ್ಕೆ ಜಾಯ್ನ್ ಆಗ್ತಾರೆ. ಎಲ್ಲರೂ ಅಮೇರಿಕಾದಲ್ಲೇ ಖುಷಿಯಾಗಿದ್ರು. ಕೆಲವು ದಿನಗಳ ನಂತರ ಶಾಂತ ಮಗ ಸೊಸೆಯನ್ನ ಕರ್ಕೊಂಡು ಕೇರಳಕ್ಕೆ ವಾಪಸ್ ಬರ್ತಾರೆ. ಭಾಸ್ಕರ್ ಮಾತ್ರ ಅಲ್ಲೇ ಉಳಿತಾರೆ. ಕೇರಳಗೆ ಬಂದ ಮೇಲೆ ಶೆರಿನ್ ಮತ್ತು ಬಿನ್ನುಗೆ ಮುದ್ದಾದ ಒಂದು ಮಗು ಆಗುತ್ತೆ. ಈಗ ಭಾಸ್ಕರ್ ಫ್ಯಾಮಿಲಿಯ ಖುಷಿ ದುಪ್ಪಟ್ಟಾಗಿತ್ತು. ಎಲ್ಲವೂ ಒಂದು ಹಂತಕ್ಕೆ ಬಂತು ಅನ್ನುವಾಗಲೇ ಭಾಸ್ಕರ್ಗೆ ಆಘಾತವಾಗಿತ್ತು. ಅದು 2006. ಭಾಸ್ಕರ್ ಹೆಂಡತಿ ಶಾಂತಾರ ಆರೋಗ್ಯ ಹದಗೆಟ್ಟಿತ್ತು. ಕೆಲವೇ ದಿನಗಳಲ್ಲಿ ಅವರು ತೀರ್ ಹೋಗ್ತಾರೆ. ವಿಷಯ ತಿಳಿದು ಭಾಸ್ಕರ್ ಮತ್ತು ವಿದೇಶದಲ್ಲಿದ್ದ ಮಗ ಮತ್ತು ಮಗಳು ಕೇರಳಕ್ಕೆ ಬರ್ತಾರೆ. ವಿಧಿವಿಧಾನದಂತೆ ಅಂತ್ಯಕ್ರಿಯೆ ಮಾಡಿ ಮುಗಿಸ್ತಾರೆ. ಈ ವೇಳೆ ಭಾಸ್ಕರ್ಗೆ ಒಂದು ಚಿಂತೆ ಕಾಡ್ತಿತ್ತು. ಪತ್ನಿಯ ಕೊನೆ ಘಳಿಗೆಯಲ್ಲಿ ನಾನು ಅವಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ವಲ್ಲ ಅನ್ನೋ ಕೊರಗು ಕಾಡ್ತಿತ್ತು. ಹಾಗಾಗಿ ಇನ್ನು ನಾನು ಅಮೇರಿಕಾಗೆ ಹೋಗಲ್ಲ, ಕಿರಿ ಮಗ ಸೊಸೆ ಜೊತೆ ಕೇರಳದಲ್ಲೇ ಇರ್ತೀನಿ ಅಂತ ಡಿಸೈಡ್ ಮಾಡ್ತಾರೆ. ಇಲ್ಲಿಂದ ತಾವು ಕಟ್ಟಿಸಿದ್ದ ವಿಲ್ಲಾದಲ್ಲೇ ಉಳಿದ್ಬಿಡ್ತಾರೆ. ಭಾಸ್ಕರ್ ತನ್ನ ಹೆಂಡತಿಯನ್ನ ತುಂಬಾ ಹಚ್ಕೊಂಡಿದ್ರು. ಹಾಗಾಗಿ ಶಾಂತ ಅವರ ಅಗಲಿಕೆ ಭಾಸ್ಕರ್ಗೆ ತುಂಬಾ ಎಫೆಕ್ಟ್ ಮಾಡಿತ್ತು. ಸದಾ ಹೆಂಡತಿ ನೆನಪಲ್ಲೇ ಇರ್ತಾ ಇದ್ರು. ಶಾಂತ ಹೋದ್ಮೇಲೆ ಮನೆಯೆಲ್ಲ ಸೈಲೆಂಟ್ ಆಗೋಗಿತ್ತು. ಇದಾಗಿ 2.5 ವರ್ಷದ ನಂತರ ಅಂದರೆ 8 ನವೆಂಬರ್ 2009ಕ್ಕೆ ಭಾಸ್ಕರ್ ಅನುಮಾನಾಸ್ಪದವಾಗಿ ತಮ್ಮ ರೂಮಲ್ಲಿ ಸತ್ತು ಬಿದ್ದಿದ್ರು. ಭಾಸ್ಕರ್ ಶವವನ್ನ PMಗೆ ಕಳಿಸ್ತಾರೆ. ನಂತರ ಮನೆಯಿಂದ ಏನೆಲ್ಲ ಮಿಸ್ ಆಗಿದೆ ಹೇಳಿ ಅಂತ ಸೊಸೆ ಶೆರಿನ್ಗೆ ಕೇಳ್ತಾರೆ. ಅದಕ್ಕೆ ಶೆರಿನ್ ಹತ್ಕೊಂಡೆ, ಸರ್ ಒಂದು ಲ್ಯಾಪ್ಟಾಪ್, ಡಿಜಿಟಲ್ ಕ್ಯಾಮರಾ, ಮೊಬೈಲ್, ರ್ಯಾಡೋ ವಾಚ್ ಮಿಸ್ಸಿಂಗ್ ಇದೆ. ಹಾಗೆ ಮಾವ ಅವರು ಕತ್ತಲ್ಲಿ ಯಾವಾಗಲೂ ಚಿನ್ನದ ಚೈನ್ನಲ್ಲಿ ರುದ್ರಾಕ್ಷಿ ಮಾಲೆ ಹಾಕ್ತಾ ಇದ್ರು, ಅದೂ ಕಾಣಿಸ್ತಾ ಇಲ್ಲ ಅಂತಾರೆ. ಪೊಲೀಸರು ಎಲ್ಲ ನೋಟ್ ಮಾಡ್ಕೊಳ್ತಾರೆ. ರಾತ್ರಿ ಮನೆಯಲ್ಲಿ ಏನು ಗಲಾಟೆ ಕೇಳಿಸ್ತಿಲ್ವಾ, ನೀವೆಲ್ಲ ರಾತ್ರಿ ಎಷ್ಟು ಗಂಟೆಗೆ ಊಟ ಮಾಡಿದ್ರಿ, ಎಷ್ಟು ಗಂಟೆಗೆ ಮಲಗಿದ್ರಿ, ಭಾಸ್ಕರ್ ಅವರು ಲಾಸ್ಟ್ ಮಾತಾಡಿದ್ದು ಯಾರ ಜೊತೆ ಅಂತೆಲ್ಲ ವಿಚಾರಣೆ ಮಾಡ್ತಾರೆ. ಸರ್, ರಾತ್ರಿ ಸುಮಾರು 8 ಊಟ ಮಾಡಿದ್ವಿ. ಆಮೇಲೆ ಮಾವ ಮಲ್ಗೋಕೆ ರೂಮ್ಗೆ ಹೋದ್ರು, ನಾವು ನಮ್ಮ ರೂಮ್ಗೆ ಹೋದ್ವಿ. ರಾತ್ರಿ ನಮಗೆ ಏನೂ ಸೌಂಡ್ ಕೇಳಿಸ್ತಿಲ್ಲ ಅಂತ ಶೆರಿನ್ ಹೇಳ್ತಾಳೆ. ಭಾಸ್ಕರ್ ಅವರಿಗೆ ಯಾರ ಜೊತೆಗಾದ್ರೂ ದ್ವೇಷ ಇತ್ತಾ, ಜಗಳ ಮಾಡ್ಕೊಂಡಿದ್ರಾ ಅಂತಾನು ವಿಚಾರಿಸ್ತಾರೆ. ಭಾಸ್ಕರ್ ಸೌಮ್ಯ ಸ್ವಭಾವದವರಾಗಿದ್ರು. ಯಾರ ಜೊತೆಗೂ ಗಲಾಟೆಗೆ ಹೋಗ್ತಾ ಇರಲಿಲ್ಲ. ತಂಪಾಡಿಗೆ ತಾವು ಇರ್ತಿದ್ರು ಅಂತ ಗೊತ್ತಾಗುತ್ತೆ. ಪೊಲೀಸರು ಮನೆ ಕೆಲಸದವರು, ಡ್ರೈವರ್ ಸೇರಿದಂತೆ ನೆರೆಹೊರೆಯವರನ್ನು ವಿಚಾರಣೆ ಮಾಡ್ತಾರೆ. ವಿಪರ್ಯಾಸ ಅಂದರೆ ಯಾರಿಗೂ ಘಟನೆ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆದರೆ ಅದರಲ್ಲಿ ಒಬ್ಬರು ಮಾತ್ರ, ಸರ್ ನವೆಂಬರ್ 7 ರಾತ್ರಿ 10ರಿಂದ 11 ಗಂಟೆ ಸುಮಾರಿಗೆ ಭಾಸ್ಕರ್ ಮನೆ ಕಾಂಪೌಂಡ್ ಮುಂದೆ ಯಾರೋ ಒಬ್ಬ ಹುಡುಗ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದ. ಯಾರು ನೀನು, ಇಷ್ಟೊತ್ತಲ್ಲಿ ಇಲ್ಲಿ ಏನು ಮಾಡ್ತಾ ಇದ್ಯಾ ಅಂತ ಕೇಳಿದೆ. ಅದಕ್ಕೆ ಏನಿಲ್ಲ ಸರ್, ಹಿಂದಿನ ಗಲ್ಲಿಯಲ್ಲಿ ನನ್ನ ಬೈಕ್ ನಿಲ್ಲಿಸಿದ್ದೀನಿ, ಪೆಟ್ರೋಲ್ ಖಾಲಿ ಆಗೋಗಿದೆ, ಯಾರಾದರೂ ಸಹಾಯಕ್ಕೆ ಸಿಗ್ತಾರ ಅಂತ ನೋಡ್ತಿದ್ದೆ ಅಂದ. ಏನು ಸಹಾಯ ಬೇಕು ಅಂದಿದ್ಕೆ ನಿಮ್ಮ ಫೋನ್ ಕೊಡಿ, ಒಂದು ಫೋನ್ ಮಾಡ್ತೀನಿ ಅಂದ. ನಾನು ಫೋನ್ ಕೊಟ್ಟೆ. ಅವನು ಯಾರಿಗೋ ಫೋನ್ ಮಾಡಿ ಮಾತಾಡ್ದ. ಸ್ವಲ್ಪ ಹೊತ್ತಲ್ಲಿ 2 ವೀಲರ್ನಲ್ಲಿ ಇಬ್ರು ಬಂದ್ರು, ಅವನನ್ನ ಕರ್ಕೊಂಡು ಹೋದ್ರು ಅಂತಾರೆ. ಇದು ಪೊಲೀಸರಿಗೆ ಸಿಕ್ಕ ಮೇಜರ್ ಕ್ಲೂ ಆಗಿತ್ತು. ಅಲ್ಲಿಗೆ ಈ ಮೂವರೇ ಬಹುಶಃ ಕೊಲೆಯಲ್ಲಿ ಶಾಮೀಲಾಗಿರ್ಬೇಕು ಅಂತ ಪೊಲೀಸರು ಅನುಮಾನ ಪಡ್ತಾರೆ. ಈ ದಿಕ್ಕಲ್ಲಿ ತನಿಖೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟರಲ್ಲಿ PM ರಿಪೋರ್ಟ್ ಬಂದಿತ್ತು. ರಿಪೋರ್ಟ್ನಲ್ಲಿ ಭಾಸ್ಕರ್ ಶರೀರದ ಮೇಲೆ ಚಿಕ್ಕ ಚಿಕ್ಕ ಗಾಯಗಳಾಗಿದ್ದು ಒಟ್ಟು 22 ಗಾಯದ ಮಾರ್ಕ್ಸ್ ಇತ್ತು ಅಂತ ರಿಪೋರ್ಟ್ನಲ್ಲಿ ಹೇಳಲಾಗಿತ್ತು. ಅದರಲ್ಲಿ 1ರಿಂದ 13 ಗಾಯದ
ಗುರುತುಗಳು ಯಾರೋ ಒಬ್ಬ ವ್ಯಕ್ತಿ ಬಲವಂತವಾಗಿ ಭಾಸ್ಕರ್ ಅವರ ಬಾಯಿ ಮತ್ತು ಮೂಗು ಮುಚ್ಚಿದ್ರಿಂದ ಆಗಿದ್ವು. ಕುತ್ತಿಗೆ ಹತ್ರ ಯಾವುದೋ ವಸ್ತುವಿಂದ ಉಜ್ಜಿದ ಕಲೆಗಳಿದ್ವು. ಇದರಿಂದ ಕುತ್ತಿಗೆ ಹತ್ರ ಮಾರ್ಕ್ ಆಗಿತ್ತು. ಇನ್ನುಳಿದ ಗಾಯಗಳು ಅವನ ಕೈ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದಿದ್ರಿಂದ ಆಗಿದ್ವು. ಅಂದರೆ ಭಾಸ್ಕರ್ರ ಸಾವು ಯಾರೋ ಬಲವಂತವಾಗಿ ಗಟ್ಟಿಸಿರೋದ್ರಿಂದ ಆಗಿದೆ ಎನ್ನಲಾಗಿತ್ತು. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಭಾಸ್ಕರ್ ತುಂಬ ವರ್ಷಗಳಿಂದ US-ನಲ್ಲಿದ್ದರು. ಹಾಗಾಗಿ ಅವರ ಹತ್ತಿರ ತುಂಬ ದುಡ್ಡಿದೆ ಅಂತ ಕಳ್ಳರಿಗೆ ಗೊತ್ತಿತ್ತು. ದುಡ್ಡಿಗೋಸ್ಕರನೇ ಕಳ್ಳರು ಮನೆಗೆ ನುಗ್ಗಿ ದೋಚೋ ಉದ್ದೇಶದಿಂದ ಭಾಸ್ಕರನ್ನ ಕೊಲೆ ಮಾಡಿದ್ದಾರೆ ಅನ್ನೋ ಥಿಯರಿ ರೆಡಿ ಮಾಡ್ತಾರೆ. ಮನೆಯೆಲ್ಲ ಖಾರದ ಪುಡಿ ಎರಚಿರೋದನ್ನ ನೋಡಿದರೆ ಇದು ಯಾರೋ ಪ್ರೊಫೆಷ್ನಲ್ ಕಿಲ್ಲರ್ಗಳೇ ಮಾಡಿರೋ ಕೃತ್ಯ ಅನಿಸಿತ್ತು. ಆದರೆ ಖಂಡಿತ ಇದು ಕಳ್ಳತನಕ್ಕೆ ಆಗಿದ್ದ ಕೊಲೆಯಲ್ಲ, ಬದಲಿಗೆ ಭಾಸ್ಕರನ್ನ ಕೊಲೆ ಮಾಡೋದೇ ಉದ್ದೇಶವಾಗಿತ್ತು. ಇನ್ನೂ ದುರಂತ ಅಂದರೆ ಅವರನ್ನು ಕೊಂದವರು ಅವರ ಆಪ್ತರೇ ಆಗಿದ್ರು. ಪೊಲೀಸರು ಮತ್ತೆ ಲಕ್ಷ್ಮಿಯನ್ನ ವಿಚಾರಣೆ ಮಾಡ್ತಾರೆ. ಆಕೆ ಮತ್ತೆ ಸೇಮ್ ಸ್ಟೇಟ್ಮೆಂಟ್ ಕೊಡ್ತಾಳೆ. ಅವಳ ಹೇಳಿಕೆಯಲ್ಲಿ ಒಂದು ಅಂಶವನ್ನ ಪೊಲೀಸರು ನೋಟ್ ಮಾಡ್ತಾರೆ. ಅದೇನಂದ್ರೆ, ಸರ್, ನಾನು ಕೆಲಸ ಮುಗಿಸ್ಕೊಂಡು ಹೋದ್ಮೇಲೆ ಯಾವಾಗಲೂ ಶೆರೀನ್ ಅಕ್ಕನೇ ಡೋರ್ ಕ್ಲೋಸ್ ಮಾಡ್ತಾ ಇದ್ರು ಅಂತ ಲಕ್ಷ್ಮಿ ಹೇಳಿದ್ಲು. ಗಮನಿಸಬೇಕಾದ ಪಾಯಿಂಟ್ ಅಂದರೆ, ಆವತ್ತು ಮನೆಗೆ ಬಲವಂತವಾಗಿ ನುಗ್ಗಿರೋದಾಗ್ಲಿ, ಡೂಪ್ಲಿಕೇಟ್ ಕೀ ಬಳಸಿ ಮನೆಗೆ ಎಂಟ್ರಿ ಆಗಿರೋದಾಗ್ಲಿ ಆಗಿರಲಿಲ್ಲ. ಹೀಗಾಗಿ ಬಾಗಿಲನ್ನ ಯಾರೋ ಮನೆ ಒಳಗಡೆಯಿಂದಾನೇ ಓಪನ್ ಮಾಡಿರಬೇಕು, ಇಲ್ಲ ಆ ರಾತ್ರಿ ಬಾಗಿಲು ಹಾಕೋದನ್ನ ಮರ್ತಿರಬೇಕು, ಇಲ್ಲ ಬೇಕಂತಾನೆ ಬಾಗಿಲು ಓಪನ್ ಬಿಟ್ಟಿರಬೇಕು. ಪೊಲೀಸರು ಅಬ್ಸರ್ವ್ ಮಾಡಿದ್ದ ಇನ್ನೊಂದು ವಿಚಾರ ಅಂದರೆ, ಭಾಸ್ಕರ್ ಮನೆ ಅಂಗಳದಲ್ಲಿ 2 ನಾಯಿಗಳು ಇದ್ವು. ಹಾಗಾದರೆ ದರೋಡೆಕೋರರು ಮನೆಗೆ ಬಂದಾಗ ಆ 2 ನಾಯಿಗಳು ಒಂಚೂರು ಸೌಂಡ್ ಮಾಡಿರಲಿಲ್ಲ. ಹಾಗೆ ವಿಲ್ಲಾ ಒಳಗಡೆ ಇಷ್ಟೆಲ್ಲ ಆಗ್ತಾ ಇದ್ರು ಆ ನಾಯಿಗಳು ಬೊಗಳಿಲ್ಲ. ಅದೂ ಅಲ್ಲದೆ ಅವತ್ತು ಭಾಸ್ಕರ್ ತೀರ್ ಹೋದಾಗ ಅವ್ರ ಮನೆಗೆ ತುಂಬ ಜನ ಬಂದು ಹೋದ್ರೂ ಆ ನಾಯಿಗಳು ಏನೂ ರಿಯಾಕ್ಟ್ ಮಾಡಿರಲಿಲ್ಲ. ಇದು ಪೊಲೀಸರಿಗೆ ಸ್ವಲ್ಪ ಸ್ಟ್ರೇಂಜ್ ಅನಿಸಿತ್ತು. ಮತ್ತೊಂದು ಇಂಪಾರ್ಟೆಂಟ್ ಅಂಶ ಅಂದರೆ, ಕಿಚನ್ನಲ್ಲೇ ಇದ್ದ ಖಾರದ ಪುಡಿಯನ್ನು ನೆಲದ ಮೇಲೆ ಹರಡಲಾಗಿತ್ತು. ಅದನ್ನು ಯಾರೂ ಹೊರಗಡೆಯಿಂದ ತಂದ ಬಗ್ಗೆ ಕುರುಹು ಇರಲಿಲ್ಲ. ಇಷ್ಟೆಲ್ಲ ಡಾಟ್ಸ್ ಕನೆಕ್ಟ್ ಮಾಡಿದ ಪೊಲೀಸರಿಗೆ ಇದೊಂದು ಪಕ್ಕಾ ಪ್ಲಾನ್ ಮಾಡಿರೋ ಕೊಲೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಹಾಗೆ ಈ ಕೊಲೆಯಲ್ಲಿ ಖಂಡಿತ ಮನೆ ಒಳಗಿನ ವ್ಯಕ್ತಿ ಶಾಮೀಲಾಗಿದ್ದಾರೆ ಅನ್ನೋ ಅನುಮಾನದ ವಾಸನೆ ಮೂಗಿಗೆ ಬಡ್ದಿತ್ತು. ಅಲ್ಲಿಗೆ ಪೊಲೀಸರ ಸಸ್ಪೆಕ್ಟ್ ಲಿಸ್ಟ್ನಲ್ಲಿ ಮನೆ ಕೆಲಸದವಳು ಲಕ್ಷ್ಮಿ, ಡ್ರೈವರ್ ಅನಿಲ್ ಮತ್ತು ಸೊಸೆ ಶೆರೀನ್ ಇದ್ರು. ಜೊತೆಗೆ ಭಾಸ್ಕರ್ ಅವರ ಕಿರಿಮಗ ಬಿನ್ನು ಮೇಲೂ ಸಂದೇಹ ಪಡ್ತಾರೆ. ಅಥವಾ ಇವರೆಲ್ಲರನ್ನೂ ಮೀರಿ ಬೇರೆ ಇನ್ಯಾರಾದ್ರೂ ಶಾಮೀಲಾಗಿರಬಹುದಾ? ಪೊಲೀಸರು ತಮ್ಮ ತನಿಖೆಯ ದಿಕ್ಕು ಬದಲಿಸ್ತಾರೆ. ಅವತ್ತು ಇಷ್ಟು ಜನ ಎಲ್ಲಿದ್ರು, ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಎಲ್ಲೆಲ್ಲಿ ಹೋಗಿದ್ರು ಅಂತೆಲ್ಲ ಡೀಟೇಲ್ ಆಗಿ ಚೆಕ್ ಮಾಡ್ತಾರೆ. ಪೊಲೀಸರಿಗೆ ಫಸ್ಟ್ ಕ್ಲೂ ಸಿಕ್ಕಿತ್ತು. ಅದೇನಂದ್ರೆ, ಕೊಲೆಗೂ 2 ದಿನದ ಹಿಂದೆ ಅಷ್ಟೇ ಡ್ರೈವರ್ ಅನಿಲ್ ಮೆಡಿಕಲ್ನಿಂದ 20 ಟ್ಯಾಬ್ಲೆಟ್ಸ್ ಖರೀದಿ ಮಾಡಿದ್ದ ಮತ್ತು 1 ಬಾಟಲ್ ಗ್ರೀನ್ ಲೇಬಲ್ ವಿಸ್ಕಿ ಖರೀದಿ ಮಾಡಿದ್ದ. ಹಾಗಾದ್ರೆ ಈ ಅನಿಲ್ ಮನೆಯ ಸದಸ್ಯರಿಗೆ ನಿದ್ದೆ ಮಾತ್ರೆ ಹಾಕಿರಬಹುದಾ? ನಂತರ ತಾನೇ ಮನೆ ಒಳಗಿನ ಡೋರ್ ಓಪನ್ ಮಾಡಿ ಕಳ್ಳರನ್ನ ಸೇರಿಸಿರಬಹುದಾ ಅಂತ ಯೋಚಿಸ್ತಾರೆ. ಇಲ್ಲಿಂದ ಅನಿಲ್ನ ಪ್ರೈಮ್ ಸಸ್ಪೆಕ್ಟ್ ಮಾಡಿ ಮೊದಲು ಅನಿಲ್ನ ಹೆಂಡತಿ ಹತ್ರ ವಿಚಾರಣೆ ಮಾಡ್ತಾರೆ. ಅನಿಲ್ನ ಹೆಂಡತಿ ಒಂದು ಶಾಕಿಂಗ್ ವಿಚಾರ ಹೇಳ್ತಾಳೆ. ಸರ್, 3 ದಿನದ ಹಿಂದೆ ನಾನು ಮನೆಗೆ ಹೋದಾಗ ಕಿಚನ್ ಹತ್ರ ಇದ್ದ ಡೋರ್ ಓಪನ್ ಇತ್ತು. ಆ ಡೋರ್ ಯಾವಾಗಲೂ ತೆರೆಯೋದೇ ಇಲ್ಲ. ಈ ಬಗ್ಗೆ ನಾನು ಶೆರೀನ್ ಅಕ್ಕನಿಗೆ ಹೇಳಿದೆ. ಅದಕ್ಕವರು, ನೀನೇ ಓಪನ್ ಮಾಡಿರಬಹುದು, ಆಮೇಲೆ ಕ್ಲೋಸ್ ಮಾಡೋದು ಮರ್ತಿದ್ಯಾ ಬಿಡು ಅಂದರು. ಈ ವಿಷಯ ಮಾವನಿಗೆ ಹೇಳಬೇಡ, ಇಲ್ಲಾಂದರೆ ಸುಮ್ಮನೆ ಅವರು ನಿನ್ನ ಮೇಲೆ ರೇಗಾಡ್ತಾರೆ, ನಿನ್ನ ಕೆಲಸಕ್ಕೂ ಪ್ರಾಬ್ಲಮ್ ಆಗುತ್ತೆ ಅಂದಿದ್ರು ಸರ್ ಅಂತ ಲಕ್ಷ್ಮಿ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಹಾಗಾದರೆ ಸೊಸೆ ಶೆರೀನ್ ಏನಾದರೂ ಡ್ರೈವರ್ ಜೊತೆ ಸೇರ್ಕೊಂಡು ಪ್ಲಾನ್ ಮಾಡಿ ಭಾಸ್ಕರ್ನನ್ನ ಕೊಲೆ ಮಾಡಿರಬಹುದಾ? ಇದು ಪೊಲೀಸರ 2ನೇ ಅನುಮಾನ. ಭಾಸ್ಕರ್ ಅವರ ಫ್ರೆಂಡ್ ಅನಿಲ್ ಕುಮಾರ್ನ ವಿಚಾರಣೆ ಮಾಡ್ತಾರೆ. ಈ ವೇಳೆ ಅನಿಲ್ ಕುಮಾರ್ ತುಂಬ ಮಹತ್ವದ ವಿಷಯವೊಂದನ್ನು ಹೇಳ್ತಾರೆ. ಸರ್, ಭಾಸ್ಕರ್ಗೆ ಸೊಸೆ ಶೆರೀನ್ ಮೇಲೆ ಡೌಟ್ ಇತ್ತು ಅಂತಾರೆ. ಯಾಕೆ, ಏನು ವಿಷಯ ಅಂತ ಪೊಲೀಸರು ಕೇಳ್ತಾರೆ. ಸರ್, ಅದೇನಂದರೆ, ಭಾಸ್ಕರ್ ಹೆಂಡತಿ ಶಾಂತ ಸತ್ ಮೇಲೆ ಬಿನ್ನು ಮತ್ತು ಶೆರೀನ್ ಜೊತೆ ಇಲ್ಲೇ ಇರೋಣ ಅಂತ ಕೇರಳದಲ್ಲೇ ಉಳ್ಕೊಂಡ್ರು. ಬಿನ್ನು ಫಿಸಿಕಲಿ ಚಾಲೆಂಜ್ಡ್ ಆಗಿದ್ರಿಂದ ಅವನು ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ನಿಜ ಹೇಳಬೇಕಂದ್ರೆ ಭಾಸ್ಕರ್ ಅವರ ಪ್ರಾಪರ್ಟಿ ಮೇಲೆ ವಿದೇಶದಲ್ಲಿರುವ 2 ಮಕ್ಕಳಿಗೂ ಆಸಕ್ತಿ ಇರಲಿಲ್ಲ. ಹಾಗಾಗಿ ಭಾಸ್ಕರ್ ತನ್ನೆಲ್ಲ ಆಸ್ತಿಯನ್ನ ಬಿನ್ನು, ಅವನ ಪತ್ನಿ ಶೆರೀನ್ ಮತ್ತು ಅವರ ಮಗಳ ಹೆಸರಿಗೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ಈ ಬಗ್ಗೆ ನನ್ನ ಹತ್ರ ಹೇಳ್ಕೊಂಡಿದ್ರು ಸರ್. 2008ರಲ್ಲಿ ಒಂದ್ಸಲ ಮಗ, ಸೊಸೆ ಮತ್ತು ಮೊಮ್ಮಗು ಹೆಸರಿಗೆ ವಿಲ್ ಮಾಡಿದ್ರು. ಆದರೆ ಮತ್ತೆ 2009 ಫೆಬ್ರವರಿಯಲ್ಲಿ ತನ್ನ ವಿಲ್ ಕ್ಯಾನ್ಸಲ್ ಮಾಡಿದ್ರು. ಅವರಿಗೆ ಶೆರೀನ್ ಬಿಹೇವಿಯರ್ ಇಷ್ಟ ಆಗ್ತಾ ಇರಲಿಲ್ಲ.
ಶೆರಿನ್ ಅನಾವಶ್ಯಕವಾಗಿ ತುಂಬ ದುಡ್ಡು ಖರ್ಚು ಮಾಡ್ತಾಳೆ. ಬಿನ್ನೂನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಅವಳಿಗೆ ಯಾರ ಜೊತೆನೋ ಅಫೇರ್ ಇದೆ ಅಂತಾನೂ ನನ್ನ ಹತ್ರ ಭಾಸ್ಕರ್ ಹೇಳಿದ್ರು ಅಂತ ಅನಿಲ್ ಕುಮಾರ್ ಹೇಳ್ತಾರೆ. ನನಗೆ ಹೇಳಿ ಒಬ್ಬ ಲಾಯರ್ನ ಅರೇಂಜ್ ಮಾಡಿಸಿದ್ರು. ಅವರ ಹಳೆ ವಿಲ್ನ ಚೇಂಜ್ ಮಾಡಿಸಿದ್ರು ಸರ್ ಅಂತಾರೆ. ಭಾಸ್ಕರ್ ಸಹೋದರಿ ರಾಧಾಮುನಿ ವಿಚಾರಣೆ ಮಾಡ್ತಾರೆ. ಸರ್, ವಿಲ್ ಕ್ಯಾನ್ಸಲ್ ಮಾಡಿದಾಗಿಂದ ಶೆರಿನ್ ಜಗಳ ಮಾಡ್ತಾ ಇದ್ಲು. ಗಂಡ ಮತ್ತು ಮಾವನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ಶೆರಿನ್ ನನಗೇನಾದರೂ ತೊಂದರೆ ಮಾಡಬಹುದು ಅಂತ ನಮ್ಮಣ್ಣ ನನ್ನ ಜೊತೆ ಹೇಳ್ಕೊಂಡಿದ್ರು ಸರ್ ಅಂತ ರಾಧಾಮುನಿ ಹೇಳ್ತಾರೆ. ನೆಕ್ಸ್ಟ್ ಡ್ರೈವರ್ ಅನಿಲ್ನನ್ನ ವಿಚಾರಿಸ್ತಾರೆ. ಸರ್, ಭಾಸ್ಕರ್ ಸರ್ ತುಂಬ ಒಳ್ಳೆ ವ್ಯಕ್ತಿ. ನಾನು ಅವರ ಹತ್ರ ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅವರ ಕೊಲೆ ಮಾಡೋ ಬಗ್ಗೆ ಯೋಚನೆ ಕೂಡ ಮಾಡೋಕೆ ಆಗಲ್ಲ. ಅವರು ದೇವರಂಥ ವ್ಯಕ್ತಿ. ನನ್ನ ಫ್ಯಾಮಿಲಿಯನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ಅಂತಾನೆ. ಹಾಗಾದರೆ ಅವತ್ತು ಅಷ್ಟು ನಿದ್ರೆ ಮಾತ್ರೆ ಯಾಕೆ ತಗೊಂಡೆ ಅಂತ ಕೇಳಿದ್ಕೆ, ಸರ್ ಅದು ಶೆರಿನ್ ಅಕ್ಕ ತಗೋಬಾ ಅಂದಿದ್ರು, ಅದಕ್ಕೆ ತಗೊಂಡು ಬಂದು ಕೊಟ್ಟೆ ಅಂತಾನೆ. ಅಲ್ಲಿಗೆ ಎಲ್ಲರ ಅನುಮಾನದ ಮುಳ್ಳು ಶೆರಿನ್ ಕಡೆಗೆ ಮುಖ ಮಾಡಿತ್ತು. ಪೊಲೀಸರು ಶೆರಿನ್ ಕಾಲ್ ರೆಕಾರ್ಡ್ ಚೆಕ್ ಮಾಡ್ತಾರೆ. ಘಟನೆಯಾದ ರಾತ್ರಿ ಶೆರಿನ್ ಯಾವುದೋ ಒಂದು ನಂಬರ್ ಜೊತೆ 55 ಸಲ ಮಾತಾಡಿದ್ದು ಗೊತ್ತಾಗಿತ್ತು. ಆ ನಂಬರ್ ಬಾಸಿತ್ ಅಲಿ ಅನ್ನೋನ ಹೆಸರಲ್ಲಿ ರಿಜಿಸ್ಟರ್ ಆಗಿತ್ತು. ಹಾಗಾದರೆ ಈ ಬಾಸಿತ್ ಯಾರು? ಇವನಿಗೂ ಶೆರಿನ್ಗೂ ಏನು ಸಂಬಂಧ? ಈ ಬಗ್ಗೆ ಪೊಲೀಸರು ಅನಿಲ್ ಕುಮಾರ್ ಹತ್ರ ವಿಚಾರಿಸ್ತಾರೆ. ಸರ್, ಇದೇ ಬಾಸಿತ್ ಜೊತೆ ಶೆರಿನ್ ಅಫೇರ್ ಇಟ್ಕೊಂಡಿದ್ದಾಳೆ ಅಂತ ಭಾಸ್ಕರ್ಗೆ ಡೌಟ್ ಇದ್ದಿದ್ದು ಅಂತಾರೆ. ಇಲ್ಲಿಂದ ಪೊಲೀಸರು ಶೆರಿನ್ನ ಎಲ್ಲ ಮೂಮೆಂಟ್ಸ್ ಟ್ರ್ಯಾಕ್ ಮಾಡ್ತಾರೆ. ಆಶ್ಚರ್ಯ ಅಂದರೆ 3 ದಿನ ಆದರೂ ಬಾಸಿತ್ ಇವಳಿಗೆ ಕಾಲ್ ಮಾಡಲ್ಲ, ಮೀಟ್ ಕೂಡ ಮಾಡಲ್ಲ. ಅವನ ಫೋನ್ ಸ್ವಿಚ್ ಆಫ್ ಇತ್ತು. ಪೊಲೀಸರು 1 ತಿಂಗಳ ಹಿಂದಿನ ಕಾಲ್ ಹಿಸ್ಟ್ರಿ ತೆಗೆಸ್ತಾರೆ. ಈ ವೇಳೆ ನವೆಂಬರ್ 8ರಂದು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಬಾಸಿತ್ ವಯನಾಡಿನಲ್ಲಿದ್ದ ಯಾರೋ ಒಬ್ಬ ವ್ಯಕ್ತಿಗೆ 17 ಸಲ ಫೋನ್ ಮಾಡಿದ್ದು ಗೊತ್ತಾಗುತ್ತೆ. ಆ ನಂಬರ್ ಸಂಪರ್ಕ ಮಾಡಿ ಅವನಿಂದ ಬಾಸಿತ್ ಬಗ್ಗೆ ಕೆಲವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ಅಲ್ಲದೆ ಅಲ್ಲಿನ ಚಿಕ್ಕ ಪುಟ್ಟ ಅಂಗಡಿಗಳಲ್ಲೂ ಹೋಗಿ ವಿಚಾರಿಸ್ತಾರೆ. ಹೀಗೆ ಮಾತಾಡ್ತಾ ಇರುವಾಗ ಒಬ್ಬ ಅಂಗಡಿ ಓನರ್, ಹೌದು ಸರ್, ನನಗೆ ಬಾಸಿತ್ ಗೊತ್ತು, ಅವನು ನನಗೆ ಫೋನ್ ಮಾಡಿದ್ದ, ದುಡ್ಡು ರೆಡಿ ಇಟ್ಕೊಳ್ಳಿ, ವಯನಾಡಿಗೆ ಬರ್ತಾ ಇದ್ದೀನಿ ಅಂದಿದ್ದ. ಆಮೇಲೆ ಅಂಗಡಿಗೆ ಬಂದು ಯಾವುದೋ ಕದ್ದ ಮಾಲನ್ನು ನನಗೆ ಮಾರೋಕೆ ಪ್ರಯತ್ನ ಪಟ್ಟ. ಆದರೆ ನಾನು ಇದೆಲ್ಲ ಕದ್ದ ವಸ್ತುಗಳನ್ನು ತಗೊಳ್ಳಲ್ಲ, ಇನ್ನೊಂದ್ಸಲ ಹಿಂಗೆಲ್ಲ ತಗೊಂಡು ಬಂದರೆ ಸರಿ ಇರಲ್ಲ ಅಂತ ಅವನಿಗೆ ಬೈದು ಕಳಿಸಿದ್ದೆ ಅಂತಾರೆ. ಪೊಲೀಸರು ಅಲ್ಲೇ ಇನ್ನೊಂದು ಅಂಗಡಿಯಲ್ಲಿ ವಿಚಾರಿಸ್ತಾರೆ. ಅಲ್ಲಿ ಇದೇ ಬಾಸಿತ್ ಒಂದು ರುದ್ರಾಕ್ಷಿಯನ್ನ 8,500ಕ್ಕೆ ಮಾರಿದ್ದ ಬಗ್ಗೆ ಮಾಹಿತಿ ಸಿಗುತ್ತೆ. ಅಂಗಡಿಯವನು, ಸರ್, ಬಾಸಿತ್ ಅವತ್ತು ರೆಡ್ ಕಲರ್ ಆಲ್ಟೋ ಕಾರಲ್ಲಿ ಬಂದಿದ್ದ, ನನ್ನ ಹತ್ರ ಇನ್ನೂ ತುಂಬಾ ಐಟಮ್ಸ್ ಇದೆ, ಬೇಕಿದ್ರೆ ಫೋನ್ ಮಾಡಿ ತಂದ್ಕೊಡ್ತೀನಿ ಅಂದಿದ್ದ ಸರ್ ಅಂತ ಮಾಹಿತಿ ನೀಡ್ತಾರೆ. ಹೀಗೆ ಬಾಸಿತ್ ಇನ್ನೂ ಹಲವು ಅಂಗಡಿಗಳಲ್ಲಿ ಕದ್ದ ವಸ್ತುಗಳನ್ನು ಮಾರಿದ್ದ. ಅವನ ಕಾಲ್ ಡೀಟೇಲ್ಸ್ ಆಧರಿಸಿ ಆ ಎಲ್ಲ ಅಂಗಡಿಗಳಲ್ಲಿ ವಿಚಾರಿಸ್ತಾರೆ. ಹೌದು ಸರ್, ಒಬ್ಬ ವ್ಯಕ್ತಿ ನಮ್ಮ ಅಂಗಡಿಗೆ ಬಂದಿದ್ದ, ನನಗೆ ಅರ್ಜೆಂಟ್ ದುಡ್ಡು ಬೇಕು, ಈ ಚೈನ್ ಇಟ್ಕೊಳ್ಳಿ ಅಂತ ಹೇಳಿ ದುಡ್ಡು ತಗೊಂಡು ಹೋದ ಅಂತಾರೆ. ಅಂದರೆ ಈ ಬಾಸಿತ್ ರುದ್ರಾಕ್ಷಿ ಒಂದು ಕಡೆ, ಚೈನ್ ಮತ್ತೊಂದು ಕಡೆ ಮಾರಿದ್ದ. ಚೈನ್ ರಿಕವರ್ ಮಾಡೋಣ ಅಂದರೆ ಆ ಅಂಗಡಿಯವರು ಅದಾಗಲೇ ಅದನ್ನು ಮೆಲ್ಟ್ ಮಾಡಿಬಿಟ್ಟಿದ್ರು. ಬಾಸಿತ್ನ ಫೋನ್ ಇನ್ನೂ ಸ್ವಿಚ್ ಆಫ್ ಇತ್ತು. ಪೊಲೀಸರು ಅವನ ಫೋನ್ ಸರ್ವೈಲೆನ್ಸ್ಗೆ ಹಾಕಿ ವೇಟ್ ಮಾಡ್ತಾರೆ. ಕೆಲವು ದಿನಗಳ ನಂತರ ಅವನ ಫೋನ್ ಆನ್ ಆಗುತ್ತೆ. ತಕ್ಷಣ ಅವನ ಲೊಕೇಶನ್ ತೆಗೆಸಿ ಸ್ಥಳಕ್ಕೆ ಹೋಗ್ತಾರೆ. ಅದು ಒಂದು ಮನೆ. ಅಲ್ಲಿ ಒಬ್ಬ ಯುವತಿ ಇದ್ಲು. ಆಕೆ ಬಾಸಿತ್ನ ಎಕ್ಸ್ ಗರ್ಲ್ ಫ್ರೆಂಡ್ ಆಗಿದ್ಲು. ಬಾಸಿತ್ ಎಲ್ಲಿ ಅಂತ ವಿಚಾರಿಸ್ತಾರೆ. ನನಗೆ ಗೊತ್ತಿಲ್ಲ ಸರ್, ಅವನು ಮನೆಗೆ ಬಂದು ತನ್ನ ಲ್ಯಾಪ್ಟಾಪ್ ಚಾರ್ಜ್ ಮಾಡಿಕೊಂಡ, ಆಮೇಲೆ ಹೊರಟು ಹೋದ ಸರ್ ಅಂತಾಳೆ. ಅವನು ಬೆಂಗಳೂರಲ್ಲಿ ಯಾವುದೋ ಒಂದು ಹೋಟೆಲ್ನಲ್ಲಿ ಸ್ಟೇ ಮಾಡಿರೋ ಬಗ್ಗೆ ಹೇಳ್ತಾಳೆ. ಅಲ್ಲಿಂದ ಪೊಲೀಸರು ಬೆಂಗಳೂರಿಗೆ ಬರ್ತಾರೆ. ಆದರೆ ಪೊಲೀಸರು ಬರೋಕ್ಕೂ 10 ನಿಮಿಷ ಮೊದಲು ಅವನು ರೂಮ್ ಚೆಕ್ಔಟ್ ಮಾಡಿಬಿಟ್ಟಿದ್ದ. ಅಲ್ಲಿಂದ ಬಾಸಿತ್ ತಮಿಳುನಾಡಿನಲ್ಲಿರೋದು ಟ್ರ್ಯಾಕ್ ಆಗುತ್ತೆ. ತಮಿಳುನಾಡಿನ ಸೇಲಂನಲ್ಲಿ ಇದ್ದು ನಂತರ ಅಲ್ಲಿಂದ ಹೈದರಾಬಾದ್ಗೆ ಹೋಗ್ತಾನೆ. ಅಲ್ಲಿ ಯಾವುದೋ ಒಂದು ಚಿಕ್ಕ ಅಂಗಡಿಯಲ್ಲಿ ಲ್ಯಾಪ್ಟಾಪ್ ಮಾರ್ತಾನೆ. ಇಲ್ಲಿಂದ ದುಡ್ಡು ತಗೊಂಡು ತನ್ನ ಫ್ರೆಂಡ್ಸ್ ಜೊತೆ ನವೆಂಬರ್ 13ಕ್ಕೆ ತನ್ನ ರೆಡ್ ಆಲ್ಟೋ ಕಾರಲ್ಲಿ ಗೋವಾ ಹೋಗಿ ಎಂಜಾಯ್ ಮಾಡ್ತಾನೆ. ಇದನ್ನೆಲ್ಲ ಪೊಲೀಸರು ಟ್ರ್ಯಾಕ್ ಮಾಡ್ತಾನೆ ಇದ್ರು. ಇದ್ಯಾವುದರ ಪರಿವೇ ಇಲ್ಲದ ಬಾಸಿತ್ ಕರ್ನಾಟಕದ ಕೊಲ್ಲೂರು ಮೂಕಾಂಬಿಕೆಗೆ ಬರ್ತಾನೆ. ಅವನು ಬರೋದನ್ನೇ ಕಾದಿದ್ದ ಪೊಲೀಸರು ಫೈನಲಿ ಬಾಸಿತ್ನನ್ನ ಅರೆಸ್ಟ್ ಮಾಡ್ತಾರೆ. ನಂತರ ಇವನ ಗ್ಯಾಂಗ್ನಲ್ಲಿದ್ದ ಮತ್ತಿಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಅವರ ಹೆಸರು ನಿತಿನ್ ಉರ್ಫ್ ಗುನ್ನಿ, ಮತ್ತೊಬ್ಬ ಶಾನು ರಶೀದ್. ಹಾಗೆ ಲ್ಯಾಪ್ಟಾಪ್, ನೋಕಿಯಾ ಫೋನ್ ರಿಕವರ್ ಮಾಡ್ತಾರೆ. ಜೊತೆಗೆ ಆಲ್ಟೋ ಕಾರ್ ಕೂಡ ಸೀಸ್ ಮಾಡ್ತಾರೆ. ಬಾಸಿತ್ನ ಬೆಂಚ್ ಮೇಲೆ ಕೂರಿಸಿ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ.
ಆಲ್ರೆಡಿ 1 ರೌಂಡ್ ಪೊಲೀಸರ ಟ್ರೀಟ್ಮೆಂಟ್ ಆಗಿದ್ರಿಂದ ಬಾಸಿತ್ ಹೆಚ್ಚೇನು ನಖರ ಮಾಡಲ್ಲ. ಸರ್, ನನಗೆ ಹೊಡಿಬೇಡಿ, ನನಗೆ ಕೊಲೆ ಮಾಡು ಅಂತ ಹೇಳಿದ್ದು ಬೇರೆ ಯಾರು ಅಂತ ಬಾಯ್ಬಿಡ್ತಾನೆ. ಯಾರದು ಅಂತ ಕೇಳಿದರೆ ಬಾಸಿತ್ ಆ ವ್ಯಕ್ತಿಯ ಹೆಸರು ಹೇಳ್ತಾನೆ. ಇದನ್ನು ಕೇಳಿ ಪೊಲೀಸರ ಮುಖದಲ್ಲಿ ನಿರಾಳತೆಯ ಭಾವ ಬಂದಿತ್ತು. ತಕ್ಷಣ ಪೊಲೀಸರ ಟೀಮ್ ಬಾಸಿತ್ ಹೇಳಿದ್ದ ವ್ಯಕ್ತಿಯನ್ನು ಠಾಣೆಗೆ ಕರ್ಕೊಂಡು ಬರ್ತಾರೆ. ಠಾಣೆಗೆ ಬಂದ ಆ ವ್ಯಕ್ತಿಗೆ ಬಾಸಿತ್ನ ನೋಡಿ ಬೆವರು ಕಿತ್ಕೊಂಡಿತ್ತು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಭಾಸ್ಕರ್ನ ಸೊಸೆ ಶೆರಿನ್ ಕರ್ಣವರ್. ಠಾಣೆಗೆ ಬಂದ ಶೆರಿನ್ಗೆ ಸಿಚುವೇಶನ್ ಗೊತ್ತಾಗಿತ್ತು. ಲೇಡಿ ಪೊಲೀಸ್ ಒಂದು ಸ್ಟೆಪ್ ಮುಂದೆ ಇಟ್ಟ ಕೂಡಲೇ ಶೆರಿನ್, ಪ್ಲೀಸ್ ನನ್ನನ್ನು ಏನೂ ಮಾಡಬೇಡಿ, ನಾನೇ ಎಲ್ಲ ಹೇಳ್ತೀನಿ ಅಂತಾಳೆ. ಇಲ್ಲಿಂದ ಶೆರಿನ್ ತನ್ನ ಕ್ರೈಮ್ ಕಹಾನಿ ಸ್ಟಾರ್ಟ್ ಮಾಡ್ತಾಳೆ. ಸರ್, ನನ್ನ ಹೆಸರು ಶೆರಿನ್ ಕರ್ಣವರ್. ನಾನು ಬಾಸಿತ್ ಒಳ್ಳೆ ಫ್ರೆಂಡ್ಸ್. ನಮ್ಮಿಬ್ಬರ ಫ್ರೆಂಡ್ಶಿಪ್ ಆರ್ಕುಟ್ ಮೂಲಕ ಆಯಿತು. ಬರೀ ಚಾಟ್ನಿಂದ ಆರಂಭವಾದ ನಮ್ಮ ಪರಿಚಯ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಮೀಟ್ ಮಾಡೋವರೆಗೂ ಬರೋಕ್ಕೂ ಹೆಚ್ಚು ದಿನ ಹಿಡಿಲಿಲ್ಲ. ನಾವಿಬ್ಬರು ತುಂಬ ದುಡ್ಡು ಖರ್ಚು ಮಾಡ್ತಾ ಇದ್ವಿ. ಬಾಸಿತ್ ನನಗೆ ಗಿಫ್ಟ್ಸ್ ಕೂಡ ಕೊಡ್ತಿದ್ದ ಅಂತ ಶೆರಿನ್ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾಳೆ. ನಮ್ಮಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಬಿನ್ನುಗೆ ಏನೂ ಗೊತ್ತಿರಲಿಲ್ಲ. ಮಾವ ಕೂಡ ಅಬ್ರಾಡ್ನಲ್ಲೇ ಇದ್ದರು. ಹಾಗಾಗಿ ನಮಗೇನೂ ಪ್ರಾಬ್ಲಮ್ ಇರಲಿಲ್ಲ. ಆದರೆ ಅತ್ತೆ ಶಾಂತ ತೀರ್ಕೊಂಡ ನಂತರ ಮಾವ ಕೇರಳಕ್ಕೆ ಬಂದರು. ನಮ್ಮ ದುರಾದೃಷ್ಟಕ್ಕೆ ಇಲ್ಲೇ ಇದ್ಬಿಟ್ರು. ಇನ್ನು ನಾನು ವಿದೇಶಕ್ಕೆ ಹೋಗಲ್ಲ, ಮಗ ಸೊಸೆ ಜೊತೆ ಇಲ್ಲೇ ಇರ್ತೀನಿ ಅಂದ್ಬಿಟ್ರು. ಇಲ್ಲಿಂದ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಸರ್. ಬಾಸಿತ್ ನನ್ನ ಮೀಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಹಿಂಸೆ ಅನ್ನಿಸ್ತಾ ಇತ್ತು ಅಂತ ಶೆರಿನ್ ಪೊಲೀಸರಿಗೆ ಹೇಳ್ತಾಳೆ. ಸ್ವಲ್ಪ ದಿನಗಳ ಬಳಿಕ ನಾನು ಮತ್ತು ಬಾಸಿತ್ ಮತ್ತೆ ಮೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಾವನಿಗೆ ವಿಷಯ ಗೊತ್ತಾಗಿರಲಿಲ್ಲ. ಮಾವ ಬಿನ್ನು ಮತ್ತು ನನ್ನ ಹೆಸರಿಗೆ ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋ ವಿಷಯ ಗೊತ್ತಾಯಿತು. ಪ್ರಾಪರ್ಟಿ ನನ್ನ ಹೆಸರಿಗೆ ಆದಮೇಲೆ ನಾನು ಮತ್ತು ಬಾಸಿತ್ ಓಡ್ ಹೋಗೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ವಿ. ಡಿಸೆಂಬರ್ 4, 2008ಕ್ಕೆ ಪ್ರಾಪರ್ಟಿ ವಿಲ್ ಮಾಡಿದ್ರು. ನಾನು ಸಖತ್ ಖುಷಿಯಲ್ಲಿದ್ದೆ. ಒಂದು ರೈಟ್ ಟೈಮ್ಗೆ ಕಾಯ್ತಾ ಇದ್ವಿ. ಆದರೆ ಅಷ್ಟರಲ್ಲಿ ಏನಾಯಿತೋ ಗೊತ್ತಿಲ್ಲ. ಮಾವ ಪ್ರಾಪರ್ಟಿ ಡೀಡ್ ಕ್ಯಾನ್ಸಲ್ ಮಾಡಿಬಿಟ್ರು. ಐ ಆಮ್ ಕ್ಯಾನ್ಸಲಿಂಗ್ ಮೈ ವಿಲ್ ಬಿಕಾಸ್ ಮೈ ಲೈಫ್ ಈಸ್ ಇನ್ ಡೇಂಜರ್ ಅಂತ ಹೇಳಿ ವಿಲ್ ಕ್ಯಾನ್ಸಲ್ ಮಾಡಿದ್ರು ಸರ್. ಇದರಿಂದ ನನಗೆ ನಿರಾಸೆ, ಕೋಪ ಎರಡೂ ಆಯಿತು ಅಂತಾಳೆ. 14 ಲಕ್ಷ ರೂಪಾಯಿ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಿದ್ರು. ಮೊದಲು ಅದರ ನಾಮಿನಿ ನನ್ನನ್ನು ಮಾಡಿದ್ರು. ಬಹುಶಃ ನನ್ನ ಮತ್ತು ಬಾಸಿತ್ ರಿಲೇಷನ್ಶಿಪ್ ಬಗ್ಗೆ ಅವರಿಗೆ ಗೊತ್ತಾಗಿತ್ತು ಅನಿಸುತ್ತೆ. ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರು. ಹೀಗೆ ಒಂದಿನ ಬಾಸಿತ್ ನನ್ನನ್ನು ಮೀಟ್ ಮಾಡೋಕ್ಕೆ ಮನೆಗೆ ಬಂದಿದ್ದ. ಮಾತಾಡಿಕೊಂಡು ಟೀ ಕುಡ್ಕೊಂಡು ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿ ಮಾವ ನೋಡಿಬಿಟ್ರು. ಅವನನ್ನು ತಡೆದು, ಯಾರು ನೀನು, ನನ್ನ ಮನೆಯೊಳಗೆ ಹೇಗೆ ಬಂದೆ, ಇನ್ನೊಂದು ಸಲ ಇಲ್ಲಿ ಕಂಡ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬೆದರಿಸಿದ್ರು. ಇಬ್ಬರಿಗೂ ತುಂಬ ಜಗಳ ಆಯಿತು. ನನಗೆ ಮಾವನ ಮೇಲೆ ಕೋಪ ನೆತ್ತಿಗೇರಿತು. ಆದರೂ ಸಹಿಸ್ಕೊಂಡು ಸುಮ್ಮನಾದೆ. ಇಲ್ಲಿಂದ ನನಗೆ ಮಾವನನ್ನು ಕಂಡ್ರೆ ಆಗ್ತಾ ಇರಲಿಲ್ಲ. ಈ ಮುದುಕ ಇದ್ರೆ ನಾನು ಮತ್ತು ಬಾಸಿತ್ ಸೇರೋಕೆ ಬಿಡಲ್ಲ. ಇವನನ್ನು ಹೇಗಾದರೂ ಮಾಡಿ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದೆ ಸರ್ ಅಂತ ಶೆರಿನ್ ಪೊಲೀಸರಿಗೆ ಹೇಳ್ತಾಳೆ. ಆದರೆ ಆ ಕೆಲಸ ನಾನು ಮತ್ತು ಬಾಸಿತ್ ಇಬ್ಬರಿಂದಲೇ ಆಗಲ್ಲ ಅಂತ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಬಾಸಿತ್ ತನ್ನ ಮತ್ತಿಬ್ಬರು ಗೆಳೆಯರನ್ನು ಪ್ಲಾನ್ನಲ್ಲಿ ಸೇರಿಸಿಕೊಂಡ. ಅವರೇ ನಿತಿನ್ ಮತ್ತು ರಾಶಿದ್. ಪ್ಲಾನ್ ಪ್ರಕಾರ ನವೆಂಬರ್ 5ಕ್ಕೆ ಡ್ರೈವರ್ ಅನಿಲ್ಗೆ ಹೇಳಿ ಮೆಡಿಕಲ್ನಿಂದ ಮಾತ್ರೆ ತರಿಸ್ಕೊಂಡೆ. ನಮ್ಮನೆ ನಾಯಿಗಳು ಬಾಸಿತ್ ಜೊತೆ ಕ್ಲೋಸ್ ಇದ್ವು. ಅವನು ಬಂದರೆ ಬೊಗಳ್ತಾ ಇರಲಿಲ್ಲ. ಆದರೆ ನಿತಿನ್ ಮತ್ತು ರಾಶಿದ್ನ ಪರಿಚಯ ನಾಯಿಗಳಿಗೆ ಇರಲಿಲ್ಲ. ಹಾಗಾಗಿ ಅವರು ಮನೆಯೊಳಗೆ ಬಂದಾಗ ಅವು ಬೊಗಳಬಾರ್ದು ಅಂತ ಮಾತ್ರೆಗಳನ್ನು 2 ನಾಯಿಗಳ ಊಟದಲ್ಲಿ ಮಿಕ್ಸ್ ಮಾಡಿ ತಿನ್ನಿಸ್ಬಿಟ್ಟೆ. ರಾತ್ರಿ ಬಾಸಿತ್, ನಿತಿನ್ ಮತ್ತು ರಾಶಿದ್ 3 ಜನ ನಮ್ಮನೆಗೆ ಬಂದರು. ನಿತಿನ್ ಹೊರಗಡೆ ನಿಂತ್ಕೊಂಡು ಕಾವಲು ಕಾಯ್ತಾ ಇದ್ದ. ನಮ್ಮ ನೇಬರ್ ಒಬ್ಬರು ನಿತಿನ್ನ ಮಾತಾಡಿಸಿದ್ರು. ಅದಕ್ಕೆ 3 ಜನ ಬೈಕ್ ತಗೊಂಡು ಹೋಗ್ಬಿಟ್ರು. ಮತ್ತೆ ಮಧ್ಯರಾತ್ರಿ 12:30 ಸುಮಾರಿಗೆ ಮೇನ್ ಡೋರ್ನಿಂದಾನೇ ಮನೆಯೊಳಗಡೆ ಬಂದರು. ನಾಯಿಗಳಿಗೆ ಮಾತ್ರೆ ಕೊಟ್ಟಿದ್ರಿಂದ ಅವು ಮಲಗಿಬಿಟ್ಟಿದ್ವು ಅಂತ ಶೆರಿನ್ ಹೇಳ್ತಾಳೆ. ಅಷ್ಟೊತ್ತಿಗೆ ಮಾವ ಗಾಢ ನಿದ್ರೆಯಲ್ಲಿದ್ದರು. ಕಾಟನ್ನಲ್ಲಿ ಫಾರ್ಮ್ ಹಾಕಿ ಮೂಗು ಮುಚ್ಚಿ ನಂತರ ಕತ್ತಿಸುಕಿ ಸಿಂಪಲ್ ಆಗಿ ಸಾಯಿಸಬೇಕು ಅಂತ ಪ್ಲಾನ್ ಮಾಡಿದ್ವಿ. ಆದರೆ ಅಷ್ಟರಲ್ಲಿ ಮಾವನಿಗೆ ಎಚ್ಚರ ಆಗೋಯ್ತು. ತಕ್ಷಣ ರಾಶಿದ್ ಮಾವನನ್ನು ಗಟ್ಟಿಯಾಗಿ ಹಿಡ್ಕೊಂಡ. ನಿತಿನ್ ಅವರ ಬಾಯಿ ಮತ್ತು ಮೂಗು ಮುಚ್ಚಿ ಬಿಗಿಯಾಗಿ ಹಿಡ್ದ. ಅಲ್ಲಿಗೆ ಮಾವ ಸತ್ತೋದ್ರು. ನಾನು ಸೈಡಲ್ಲಿ ನಿಂತ್ಕೊಂಡು ಎಲ್ಲ ನೋಡ್ತಾ ಇದ್ದೆ. ನಂತರ ಮನೆಯಲ್ಲಿ ಕಳ್ಳತನ ಆಗಿದೆ ಅಂತ ಮಿಸ್ಲೀಡ್ ಮಾಡೋಕೆ ಕೈಗೆ ಏನು ಸಿಗುತ್ತೋ ಎಲ್ಲ ಎತ್ಕೊಂಡು ಹೋಗಿ ಅಂತ ಅಂದೆ. ಆಮೇಲೆ ಎವಿಡೆನ್ಸ್ ನಾಶ ಮಾಡೋಕೆ ಖಾರದ ಪುಡಿ ಹಾಕೋಣ ಅಂತಾನು ನಾನೇ ಐಡಿಯಾ ಕೊಟ್ಟೆ ಸರ್ ಅಂತ ಹೇಳ್ತಾಳೆ. ಪೊಲೀಸರು ಶೆರಿನ್, ಬಾಸಿತ್, ನಿತಿನ್ ಮತ್ತು ರಾಶಿದ್ 4 ಆರೋಪಿಗಳನ್ನು ಅರೆಸ್ಟ್ ಮಾಡ್ತಾರೆ. ಫೆಬ್ರವರಿ 7, 2010ಕ್ಕೆ ಚಾರ್ಜ್ ಶೀಟ್ ರೆಡಿ ಮಾಡ್ತಾರೆ.
ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಈ ವೇಳೆ ಶೆರಿನ್ ಆರೋಪ ಸಾಬೀತಾಗುತ್ತೆ. 2010ರಲ್ಲೇ ಶೆರಿನ್ಗೆ 3 ಜೀವಾವಧಿ ಶಿಕ್ಷೆ ನೀಡಿ ಆದೇಶ ಕೊಡುತ್ತೆ. ನಿತಿನ್, ಬಾಸಿತ್ ಮತ್ತು ರಾಶಿದ್ ಮೂವರಿಗೂ 2 ಜೀವಾವಧಿ ಶಿಕ್ಷೆ ವಿಧಿಸಲಾಗುತ್ತೆ. ಈ ಆದೇಶ ಪ್ರಶ್ನಿಸಿ ಶೆರಿನ್ ಮೇಲ್ಮನವಿ ಸಲ್ಲಿಸ್ತಾಳೆ. ಇವಳ ಅರ್ಜಿ ವಜಾ ಆಗುತ್ತೆ. ಶೆರಿನ್ ಸೆಂಟಿಮೆಂಟ್ ಆಟ ಶುರು ಮಾಡ್ತಾಳೆ. ನನ್ನ ಗಂಡ ವಿಕಲಾಂಗ, ಮಗು ತುಂಬ ಚಿಕ್ಕದು, ಅವರಿಬ್ಬರನ್ನ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅಂತ ನಾಟಕ ಆಡ್ತಾಳೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಶೆರಿನ್ಗೆ ಪೆರೋಲ್ ಸಿಗುತ್ತೆ. ಅದು ಒಂದಲ್ಲ ಎರಡಲ್ಲ, ಹಲವು ಸಲ ಶೆರಿನ್ ಪೆರೋಲ್ ಮೇಲೆ ಹೊರಬರ್ತಾಳೆ. ಕೇರಳ ಇತಿಹಾಸದಲ್ಲೇ ಒಬ್ಬ ಸಜೆಬಂದಿ ಮಹಿಳಾ ಕೈದಿ ಅತ್ಯಧಿಕ ಪೆರೋಲ್ ತಗೊಂಡಿರೋ ರೆಕಾರ್ಡ್ ಶೆರಿನ್ ಹೆಸರಲ್ಲಿದೆ. ಹೀಗೆ 14 ವರ್ಷ ಕಳೆಯುತ್ತೆ. ಸನ್ನಡತೆ ಆಧಾರದಲ್ಲಿ ನನ್ನನ್ನು ಬಿಡುಗಡೆ ಮಾಡಬೇಕು ಅಂತ ಕೇರಳ ರಾಜ್ಯಪಾಲರಿಗೆ ಅರ್ಜಿ ಬರೀತಾಳೆ. ಈ ನಡುವೆ ಜೈಲಿನಲ್ಲಿದ್ದಾಗಲೇ ಶೆರಿನ್ ಸಹ ಕೈದಿ ಜೊತೆ ಸೇರಿಕೊಂಡು ಮತ್ತೊಬ್ಬ ಕೈದಿ ಮೇಲೆ ಹಲ್ಲೆ ಮಾಡಿದ್ಲು ಅಂತಾನೂ ಆರೋಪವಿದೆ. ಅದೂ ಅಲ್ಲದೆ ಇಲ್ಲೀಗಲ್ ಆಗಿ ಮೊಬೈಲ್ ಬಳಕೆ ಸೇರಿದಂತೆ ಇನ್ನೂ ಅನೇಕ ಪ್ರಕರಣಗಳು ಇವಳ ವಿರುದ್ಧ ದಾಖಲಾಗಿದ್ವು. ಹಲವು ಹಿರಿಯ ಅಧಿಕಾರಿಗಳು ಮತ್ತು ಪಾಲಿಟಿಷಿಯನ್ಸ್ ಜೊತೆ ಇವಳಿಗೆ ಫ್ರೆಂಡ್ಶಿಪ್ ಇತ್ತು ಅಂತಾನೂ ಹೇಳಲಾಗುತ್ತೆ. ಆದರೆ ಅದ್ಯಾವುದಕ್ಕೂ ಪುರಾವೆ ಇಲ್ಲ, ಎಲ್ಲ ಅಂತೆಕಂತೆಗಳು ಅಷ್ಟೇ. ಬಟ್ ಶೆರಿನ್ನನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗ್ತಿತ್ತು. ವಿಪರ್ಯಾಸ ಅಂದರೆ ಸನ್ನಡತೆ ಆಧಾರದ ಮೇಲೆ ಶೆರಿನ್ನ ಬಿಡುಗಡೆ ಮಾಡಬೇಕು ಅಂತ ಕೇರಳ ಸರ್ಕಾರ ರಾಜ್ಯಪಾಲರಿಗೆ ಶಿಫಾರಸು ಮಾಡುತ್ತೆ. ಇದಕ್ಕೆ ರಾಜ್ಯಪಾಲರು ಅನುಮೋದನೆಯನ್ನೂ ನೀಡ್ತಾರೆ. ಅಲ್ಲಿಗೆ ಶೆರಿನ್ ಸುಮಾರು 15 ವರ್ಷ 8 ತಿಂಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿದ ನಂತರ ಜುಲೈ 17, 2025ಕ್ಕೆ ಕಣ್ಣೂರು ಮಹಿಳಾ ಜೈಲಿನಿಂದ ಬಿಡುಗಡೆಯಾಗಿದ್ದಾಳೆ. ಮಹಿಳಾ ಕೈದಿಗಳಿಗೆ ನೀಡಲಾಗುವ ಕೇರಳ ಸರ್ಕಾರದ ವಿಶೇಷ ವಿನಾಯಿತಿ ಆಧರಿಸಿ ಶೆರಿನ್ನ ಬಿಡುಗಡೆಗೊಳಿಸಲಾಗಿದೆ. ಬಾಕಿ 3 ಆರೋಪಿಗಳೆಲ್ಲ ಇನ್ನೂ ಜೈಲಿನಲ್ಲೇ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಆದರೆ ಶೆರಿನ್ ಸದ್ಯ ಏನು ಮಾಡ್ತಾ ಇದ್ದಾಳೆ, ಎಲ್ಲಿದ್ದಾಳೆ ಇದನ್ನು ನಾವು ಹೇಳೋ ಹಾಗಿಲ್ಲ. ಯಾಕಂದರೆ ಅವಧಿಗೂ ಮುನ್ನ ಬಿಡುಗಡೆಯಾದ ಕಾರಣ ಆಕೆ ಕೆಲವು ಕಾನೂನು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಯಾವುದೇ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗೋ ಹಾಗಿಲ್ಲ ಮತ್ತು ನಿಗದಿತ ಅವಧಿಯವರೆಗೆ ಪೊಲೀಸ್ ನಿಗಾದಲ್ಲೇ ಇರಬೇಕು ಅನ್ನೋ ರೂಲ್ಸ್ ಇದೆ. ನೋಡಿ, ಒಬ್ಬ ವ್ಯಕ್ತಿ ತಾನು ಮಾಡಿದ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಟ್ಟು ಜೀವನದಲ್ಲಿ ಸುಧಾರಿಸಿದಾನೆ ಅಂದರೆ ನಮ್ಮ ಕಾನೂನು ಅಂಥವರಿಗೆ ಮತ್ತೊಂದು ಅವಕಾಶ ಕೊಡುತ್ತೆ ನಿಜ. ಆದರೆ ನಿಜಕ್ಕೂ ಶೆರಿನ್ ಈ ಅನುಕಂಪಕ್ಕೆ ಅರ್ಹಳ? ವಿ ಡೋಂಟ್ ನೋ. ಬಟ್ ಆಲ್ರೆಡಿ ಅವಳು ತಾನು ಮಾಡಿದ ಪಾಪದ ಕೆಲಸಕ್ಕೆ ಶಿಕ್ಷೆ ಅನುಭವಿಸಿ ಹೊರಬಂದಿದ್ದಾಳೆ. ಬಹುಶಃ ಅವಳು ಬದಲಾಗಿರಬಹುದು, ಎಲ್ಲೋ ನ್ಯಾಯಯುತ ಬದುಕು ಸಾಗಿಸ್ತಾ ಇರಬಹುದು, ಗೊತ್ತಿಲ್ಲ. ಇನ್ನು ಶೆರಿನ್ ಬಿಡುಗಡೆಯಾದ ಬಗ್ಗೆ ಭಾಸ್ಕರ್ ಕುಟುಂಬಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಈ ನಿರ್ಧಾರ ಸಮಾಜಕ್ಕೆ ತಪ್ಪು ಸಂದೇಶ ನೀಡುತ್ತೆ. ತನ್ನ ಸ್ವಂತ ಮಾವನನ್ನೇ ಆಸ್ತಿಗಾಗಿ ಕೊಲೆ ಮಾಡಿದ ಮಹಿಳೆಯನ್ನ ಬಿಡುಗಡೆ ಮಾಡೋದು ನ್ಯಾಯವಲ್ಲ. ಇಂತಹ ಕ್ರೂರ ಅಪರಾಧ ಮಾಡಿದವರಿಗೆ ದಯೆ ತೋರಿಸಬಾರದು. ಇದು ಅಪರಾಧಿಗಳಿಗೆ ಭಯವಿಲ್ಲದಂತೆ ಮಾಡುತ್ತೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಸದ್ಯ ಬಿನ್ನು ಮತ್ತು ಮಗಳು US-ನಲ್ಲಿದ್ದಾರೆ ಅಂತ ಹೇಳಲಾಗಿದೆ. ಈ ಕೇಸ್ ನಂಬರ್ 7 ಕೇಸ್ ಅಂತಾನೂ ಫೇಮಸ್ ಆಗಿತ್ತು. ಯಾಕಂದರೆ ಭಾಸ್ಕರ್ ಕೊಲೆ ಆಗಿದ್ದು ನವೆಂಬರ್ 7ಕ್ಕೆ, ಫೆಬ್ರವರಿ 7ಕ್ಕೆ ಚಾರ್ಜ್ ಶೀಟ್ ಹಾಕಲಾಯಿತು. ಏಪ್ರಿಲ್ 7ರಿಂದ ಟ್ರಯಲ್ ಸ್ಟಾರ್ಟ್ ಆಯಿತು. ಕೊಲೆಯಾದ 7 ತಿಂಗಳಿಗೆ ಎಲ್ಲ ಆರೋಪಿಗಳು ದೋಷಿ ಅಂತ ನ್ಯಾಯಾಲಯ ತೀರ್ಪು ನೀಡಿತು. ಒಟ್ಟಿನಲ್ಲಿ ಈ ಕೇಸ್ ಬಗ್ಗೆ ಯಾವುದೇ ಕನ್ಕ್ಲೂಷನ್ ಕೊಡೋಕ್ಕೂ ಆಗಲ್ಲ. ಕೊಲೆ ಯಾವತ್ತೂ ಸಮರ್ಥನೀಯವಲ್ಲ. ನಮ್ಮ ವ್ಯವಸ್ಥೆ ರಿಫಾರ್ಮೇಷನ್ನಲ್ಲಿ ನಂಬಿಕೆ ಇಟ್ಟಿರೋದು. ಹಾಗಾಗಿ ನಮ್ಮ ಜೈಲು ವ್ಯವಸ್ಥೆ ಕೂಡ ಅಪರಾಧಿಗಳ ಸುಧಾರಣೆಗೆ ಅಂತ ಮಾಡಲಾಗಿದೆ. ಅದಕ್ಕೆ ಅಂತಾನೆ ಸನ್ನಡತೆ ಆಧಾರದ ಮೇಲೆ ಹಲವರ ಶಿಕ್ಷೆ ಮಾಫಿ ಮಾಡಿ ಅವರನ್ನು ಬಿಡುಗಡೆ ಮಾಡಲಾಗಿದೆ. ಘೋರಾತಿ ಘೋರ ಅಪರಾಧ ಮಾಡೋರಿಗೆ ಈ ರಿಯಾಯಿತಿ ಕೊಡಲ್ಲ. ಇನ್ಫ್ಯಾಕ್ಟ್ ಹೀಗೆ ಬಿಡುಗಡೆಯಾಗಿರೋ ಎಷ್ಟೋ ಜನ ನ್ಯಾಯಯುತ ಜೀವನ ನಡೆಸ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಹೀಗೆ ಮಾಡೋದು ಸರಿನಾ? ಸತ್ತವರ ಜೀವಕ್ಕೆ ಹಾಗಾದರೆ ಇಷ್ಟೇನಾ ಬೆಲೆ ಅನ್ನೋ ಜಿಜ್ಞಾಸೆಯೂ ಇದ್ದೇ ಇದೆ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.